व्यासा व्यासाय भुवनाशाय स्मिताय गुणराशये हृद्याय शुद्धविद्याय मध्वाय च नमो नमः। सप्तांगरूपाय सर्वाधिष्ठानये नमो नमः। पार्थसारथे नमः। अज्ञानतिमिच्छेदं बुद्धिसम्पत्प्रदायकं विज्ञानविमलं विद्याख्यगुरुं भजे। पूज्याय राघवेन्द्राय सत्यधर्मताय च वेदां कल्पवृक्षाय मुक्तां कामधेनवे। ಹರಿಕಥಾಮೃತಸಾರ ಗುರುಗಳ ಕರುಣೆಯಿಂದ ಪಂಥ ಕೇಳದೆ ಪರಮ ಭಗವದ್ಭಕ್ತರಿದನಾದರಿ ಕೇಳುವುದು ಸಿದ್ಧ ಸಾಧನ ಬಿಂಬ ಕಾಂಬೋದಕ್ಕೆ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಬಲಿವ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಬಲಿವ. ಮೊನ್ನೆ 2 ದಿನ ಒಳಗಾಗ್ಬಿಡುತ್ತೆ. ಹೀಗಾಗಿ ನಿಮ್ಮ ಸಂದರ್ಶನಕ್ಕೆ ನಾನು ಬರ್ಲಕ್ಕಾಗಲಿಲ್ಲ. ನನ್ನನ್ನು ಕ್ಷಮ ಮಾಡಬೇಕಂತ ಒಂದು ಪ್ರಾರ್ಥನೆ. ಪ್ರತಿಯೊಂದು ಜೀವರಾಶಿಯೊಳಗೆ ಪರಮಾತ್ಮ ಆತ ಆಯಾ ಜೀವರಾಶಿಗಳ ಕರ್ಮವನ್ನು ತಾನು ಮಾಡಿಸ್ತಾ ಇದ್ದಾನೆ, ಅವರಿಗೆ ತಾನು ಉಣಿಸ್ತಾ ಇದ್ದಾನೆ ಅನ್ನೋ ಚಿಂತನೆ ನನಗೆ ಕೊಡ್ತಕ್ಕ ಚೇತನ. ಆ ಚೇತನದ ವಿಚಾರವನ್ನ ಸ್ವಲ್ಪ ನಾನು ಇವತ್ತು ಪ್ರಯತ್ನ ಪೂರ್ವಕ ತಗೋತೀನಿ. ಮೊನ್ನೆ ಏನಾಯ್ತು, ನಾವು ಇವತ್ತಿನವರೆಗೂ ಕಲ್ತದ್ದನ್ನ ತಿಳ್ಕೊಂಡಿದ್ದನ್ನ ಅನುಸಂಧಾನಕ್ಕೆ ತಂದ್ಕೋಬೇಕು. ಇದು ಜೊತೆಗೆ ಪರಮಾತ್ಮನ ಪ್ರೀತಿಕ್ಕಿಂತ ಪರಮಾತ್ಮ ಪರಿವಾರದವರ ಪ್ರೀತಿ ಮಾಡೋದು ವಿಶೇಷ ಫಲ ಅಂತ ದಾಸು ಅಂಕಲ್ ಹೇಳರ. ನಿನಗಿಂತ ನಿನ್ನವರಲ್ಲಿ ಭಕ್ತಿ ಕೊಡು ನನಗೆ, ನಿನಗಿಂತ ನಿನ್ನವರಲ್ಲಿ ನನಗೆ ಪ್ರೀತಿ ಕೊಡು ನನಗೆ ಅಂತ ವಿಜಯರಾಜ ಪರಮಾತ್ಮನ ಸಮೀಪ ಇರ್ತಕ್ಕಂಥ ವ್ಯಕ್ತಿಗಳು ಅವರೆಲ್ಲರೂ. ಅವರ ಪರಮಾತ್ಮನ ಆಜ್ಞೆಯಿಂದ ಅವರು ಏನಪ್ಪ ಜಗತ್ತಿನೊಳಗೆ ಎಲ್ಲ ವ್ಯಾಪಾರ ಮಾಡ್ತಾ ಇರ್ತಾರೆ. ಅಂಥ ವ್ಯಕ್ತಿಗಳು, ಅಂಥ ಜೀವರಾಶಿಗಳು ಬಂದಾಗ ಅವ್ರಿಗೆ 14 ಲೋಕದಲ್ಲಿರ್ತಕ್ಕಂಥ ಸಮಸ್ತ ಜೀವರಾಶಿಗಳು ಅವ್ರ ಕಾರ್ಯ ಕ್ಷೇತ್ರ. ಯಾರು? ಪರಮಾತ್ಮನ ಪರಿವಾರ ದೇವತೆಗಳು. ದೈತ್ಯರುಗಳಿಗೂ ಸಹಿತ ಆ ದೇವತೆಗಳು ದೈತ್ಯ ಕರ್ಮವನ್ನು ಆಚರಿಸಿ ಆ ದೈತ್ಯಂತರೇ ಆಮೇಲೆ ಕುಬೇರ ಸಮರ್ಪಣೆ ಮಾಡ್ತಕ್ಕಂಥ ಅಹೋಭಾಗ್ಯವಂತರು ದೇವತೆಗಳು. ಅವರಿಗೆ ವಿಧಿ ನಿಷೇಧಗಳು ಇಲ್ಲ. ಈಗ ಪರಮಾತ್ಮ ಆಜ್ಞೆ ನಾನು ಮಾಡ್ತೇನೆ ಅಷ್ಟೇ. ಅವ್ರು ಯಾವತ್ತೂ ಆಪೇಕ್ಷಿಟ್ಟು ಯಾವುದೇ ಕರ್ಮವನ್ನ ಮಾಡ್ತಾ ಇಲ್ಲ ಅನ್ನೋ ಚಿಂತೆ ನಮ್ಮಲ್ಲಿ ಮೊದಲು ಬರಬೇಕು. ನಾವು ವಿಧಿ ನಿಷೇಧಗಳನ್ನ ಚಿಂತನೆ ಹಚ್ಕೋತೀವಿ. ನಾನು ತಪ್ಪು ಮಾಡಿದೆ, ಅದು ಮಾಡಿದೆ, ಇದು ಮಾಡುದು, ನಾನೇನು ಮಾಡ್ಲಿಕ್ಕಾಗಲ್ಲ ಅಂಬೋ ಯಥಾರ್ಥ ಜ್ಞಾನ ನನಗೆ ಬರಬೇಕು. ಅದಕ್ಕೆ ಅದು ಬರಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಇವರೆಲ್ಲರ ಸ್ಮರಣೆ ನಮ್ಮಲ್ಲಿ ಸದಾ ಬರುತ್ತೆ. ಅದು ದೇವತೆಗಳ ಉಪಾಸನೆ, ಪಂಚಭೂತಗಳ ಉಪಾಸನೆ. ಪಂಚಭೂತಲ್ಲಿ ಯಾವ್ಯಾವ ಭಗವನ್ ಅವಿದ್ಯಾ ಪಂಚಕ ಯಾವ ಭಗವದ್ ರೂಪಗಳಿಂದ ನನಗೆ ಬಿಟ್ಟು ಹೋಗ್ತದೆ. ನಾವೇನಾಗಿವಿ ಅಂದ್ರ ಆ ಪಂಚೀಕರಣದ ವಿಚಾರನೆ ಬಿಟ್ಟಿರ್ತೀವಿ ನಾವು. ಕರ್ಣ ಅಂದ್ರೆ ಗೊತ್ತಿಲ್ಲ. ಕರ್ಣ ಅಂದ್ರ ದ್ರೌಪದಿ ಮಹಾಭಾರತ ಬರ್ತಾನಲ್ರಿ, ಆ ಕರ್ಣನ ಅಂತ ಕೇಳಷ್ಟು ನಾವು ಚಾಣರಾಗಿವಿ. ಕರ್ಣಗಳು ಅಂದ್ರೆ ಅವನು ಇಂದ್ರಿಯಗಳಂದ್ರೆ ಮನ ಸೇರಿ 10 ಕರ್ಣಗಳು ಅವಾಗ ಇಂದ್ರಿಯಗಳಾಗ್ತಾವ. ಮನಸ್ಸನ್ನು ಬಿಟ್ರೆ ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ 2 ಏನಾಗ್ತವೆ, ಕರ್ಣ ಆಗ್ತವೆ. ಮನಸ್ಸು ಸೇರಿದಾಗ ಅವು ಇಂದ್ರಿಯಗಳಾಗ್ತವೆ. ಇವು ಉಪಕರಣಗಳು, ಮನಸ್ಸಿಗೆ ಉಪಚಯನ್ನು ಕೊಡ್ತಕ್ಕಂಥವು. ಮನಸ್ಸಿನಲ್ಲಿ ಏನಪ್ಪ ಮಹಾದೇವ ಇರ್ತಾನ, ಮನಸ್ಸಿನಲ್ಲಿ
ಗೋವಿಂದ ಇರ್ತಾನೆ, ಮನಸ್ಸಿನಲ್ಲಿ ಮಾಧವ ಇರ್ತಾನೆ. ಆತಗೆ ಉಪಶೇಯ ಅಂದ್ರೆ ಆತನ ಸೇವೆಯನ್ನ, ಮನಸ್ಸಿನಲ್ಲಿರ್ತಕ್ಕಂಥ ಭಗವದ್ರೂಪದ ಸೇವೆಯನ್ನ, ಮಧ್ಯರಂಗದಲ್ಲಿರ್ತಕ್ಕಂತಹ ಆ ರಂಗನ ಸೇವೆಯನ್ನ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳು ಮಾಡ್ತಾ ಇದ್ದಾರೆ ಅಂತ ನಮಗ ದೃಢ ಬೇಕು. ಅದಕ್ಕೆ ಉಪಕರಣ ಅಂತ. ಉಪ ಅಂದ್ರೆ ಸಮೀಪ, ಉಪಕರಣ ತೊಳೆದಿವಿ ಅಂತ ಹೇಳ್ತಾ. ಅವು ಯಾವ ಉಪಕರಣ ಅಂದ್ರೆ ಅವು ಉಪ ಅಂದ್ರೆ ಸಮೀಪ, ಕರ್ಣ ಅಂದ್ರೆ ಪರಮಾತ್ಮನ ಸೇವೆಗಾಗಿ ಮೀಸಲಾಗಿಟ್ಟಂತಹ ತೀರ್ಥ, ಸೌಟು, ತಂಬ್ಲಿ, ತಾಲಿ, ಪುಟ್ಟಿ, ಸಯಲು ಇವೇನು ಬರ್ತವಲ್ಲ, ಅದು ಪರಮಾತ್ಮ ಸೇವೆಗಾಗಿ ಮೀಸಲಿಟ್ಟಿದ್ವಿ ಹೊತ್ತು ಅವನ್ನ ನಾವು ಅಡಿಗೆಗೆ ಬಳಸೋದಿಲ್ಲ. ಅದರಂತೆ ಈ ಕರ್ಣಗಳೆಲ್ಲವಲ್ಲ, ಇವೆಲ್ಲವೂ ಪರಮಾತ್ಮನ ಪರಿವಾರ ದೇವತೆಗಳು. ಅವ್ರಿಗೆ ನಾನು ಸ್ಮರಣೆ ಮಾಡಬೇಕು, ಪರಮಾತ್ಮ ಸ್ಮರಣೆಕ್ಕಿಂತ. ಮನೆಯಾಗ ತೀರ್ಥಲಿಟ್ಟೆ, ಅರ್ಗಿ ಪಾತ್ರೆಯಲ್ಲಿಟ್ಟು ನೀನು ತಗೊಂಬ ಅಂತ ಹೇಳಿದೆ ನಾನು. ತೈನು ತೆಗೆದಿಲ್ಲ ನೋಡಿ, ತೊಗೊಂಬ ಅರ್ಗಿ ಪಾತ್ರೆ ತಗೊಂಬ, ತೀರ್ಥಾಲಿ ತಗೊಂಬ, ಕಟ್ಟಿ ತಗೊಂಬ, ಖಾಲಿ ತಗೊಂಬ, 5 ಪಂಚಪಾತ್ರೆಗಳು ಬೇಕಲ್ಲ, ತಗೊಂಬ ನೀನು ಅಂದ್ರ ಅದು ಪರಮಾತ್ಮ ಆಗ್ರಹಣ. ಇಷ್ಟೆಲ್ಲ ಉಪಕರಣ ಬೇಕು ಅನ್ನೋ ಚಿಂತನೆ. ಅದ್ರಂಗೆ ಈ ಪಂಚಕರಣದೊಳಗೆ ಬರ್ತಕ್ಕಂಥವು ಏನಪ್ಪ ಅಂತ, ಅವು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ. ಅದಕ್ಕೆ ಏನಪ್ಪ ಅಂದ್ರೆ ಎಣ್ಣೆ ಖರ್ಚಾಗ್ಲಕ್ಕೆ ಯಾವುದು ಪಂಚ ಮಾತೃಕೆಗಳು. ಇದ್ರೊಳಗ ಭಕ್ತಿಯಾಗಿರ್ತಕ್ಕಂಥವು ಯಾವ ಅಂತಂದ್ರೆ ವಾಯು ಪಂಚಕ, ಪ್ರಾಣ ಅಪಾನ ದಾನ ಉದಾನ. ಅಲ್ಲಿ ಇಚ್ಛಾ ಏನಪ್ಪ ಅಂದ್ರೆ ಮನಸ್ಸು, ಆಕಾಶ, ಅಹಂಕಾರ, ಚಿತ್ತ, ಚೇತನ, ಮನಸ್ಸು, ಆಕಾಶ ಅಂತ ಬರ್ತವೆ. ಇವು 5 ಏನಪ್ಪ ಇಚ್ಛಾಕ್ಕೆ ಬರ್ತಕ್ಕಂಥವು. ಅಂದ್ರೆ ಈ ದೇಹದಿಂದ ಕರ್ಣಗಳನ್ನು ತಗೊಂಡು ಒಂದೊಂದು ಕರ್ಣಗಳು ಒಂದೊಂದು ಪಾಟ್, ದೀಪದ ಪಾಟ್. ಅದ್ರೊಳಗೆ ಏನಪ್ಪಾ ನಾವು ವ್ಯಾಪಾರಕ್ಕೆ ಬೇಕಂತ ಪಂಚ ಇವು ಮಾತುಗಳು, ಶಬ್ದ, ಸ್ಪರ್ಶ, ರಸ, ರೂಪ, ಗಂಧಾದಿಗಳು ಅದ್ರೊಳಗೆ ತುಂಬಬೇಕು ನಾವು ಒಂದೊಂದು ಕರ್ಮೇಂದ್ರಿಯೊಳಗೆ. ಅದು ತುಂಬ ರೀತಿ ಹೆಂಗಂತ ಜ್ಞಾನೇಂದ್ರಿಯ ಕೊಡ್ತಾನೆ. ಅದಾದಂತ ಬರ್ತಕ್ಕಂಥದ್ದು ಭಕ್ತಿ, ಪ್ರಾಣ ಅಪಾನ ದಾನ 5 ಪಂಚನಾಗಗಳು ಬರ್ತವೆ. ಇವು ಬರ್ತವೆ, ನಾಗ, ಕೃತಕ, ಕೂರ್ಮ, ದೇವದತ್ತ, ಗಂಗೆ, ಪ್ರಾಣ ಅಪಾನ ದಾನ ಉದಾನ ಸಮಾನ ಅಂತ 5 ಮುಖ್ಯ ಪ್ರಾಣದೇವರ ಉಪಾಸನೆಗಳು ಬರ್ತವೆ. ಈ ರೀತಿ 10 ಕರ್ಣಕ್ಕೆ 10 ವಾಯು ರೂಪದ ಒಂದು ಭಕ್ತಿಗಳನ್ನ ಚೇತನ ಆಗಿ, ಅದಕ್ಕೆ ಅಗ್ನಿ ಸ್ಪರ್ಶ ಆಗ್ತಕ್ಕಂತಹ ಮನೋನಿಯಾಮಕ ಅಂತ ಅಂಶದಲ್ಲಿರ್ತಕ್ಕಂಥ ನರಸಿಂಹ ಪ್ರಭು ಏನಪ್ಪ ನಮಗೆಲ್ಲ ಇಚ್ಛಾ ಕೊಟ್ಟ, ಅಗ್ನಿ ಕೊಟ್ಟ ಬೆಳಕು ಮಾಡ್ತಾನೆ. ಅಂದ್ರೆ ಆ ಇಂದ್ರಿಯಗಳ ಕಾರ್ಯ ಆಗ್ತದೆ. ಇಷ್ಟು ನಾವು ಇವಾಗ ಮಾಡ್ತಾ ಇದ್ವಿ. ಆದ್ರೆ ಇನ್ನೊಂದು ಏನ್ ಮಾಡ್ಬೇಕಂದ್ರೆ ಆ ಮನಸ್ಸಿಗೆ ಬಂದಾಗ ಅದನ್ನ ಪ್ರದ್ಯುಮ್ನಾಗಿ ಹೇಳೋಕೆ, ಅವಾಗ ಕರ್ಮೇಂದ್ರಿಯ ಕಾರ್ಯ ಆಗ್ತದೆ, ಜ್ಞಾನೇಂದ್ರಿಯ ಸ್ಟ್ಯಾಂಡ್ ಆಗ್ತವ. ಕರ್ಮೇಂದ್ರಿಯ ಮನಸ್ಸಿಂದ ಆಗ್ತದೆ, ಆದ್ರೆ ಜ್ಞಾನೇಂದ್ರಿಯ ಪಂಚ ಜ್ಞಾನೇಂದ್ರಿಯವಲ್ಲ. ಆ ಜ್ಞಾನೇಂದ್ರಿಯ ಕಾರ್ಯ ಎಲ್ಲಿಂದ ಚಾಲುವಾಗ್ತದೆ ಅಂದ್ರೆ ನಮಗೆ ಪ್ರದ್ಯುಮ್ನಿಂದ ಬುದ್ಧಿಗೆ ನಾನು ಕೊಟ್ಟಾಗ ಮಾತ್ರ ಅದು ಪರಿಶುದ್ಧವಾದ ಜ್ಞಾನ ಕರ್ಮ ಆಗ್ತದೆ. ಅದಕ್ಕೆ ಈ ರೀತಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಈ ಉಪಕರಣಗಳ ಉಪಾಸನೆ ನಾನು ನಿತ್ಯವಾಗಿ ಮಾಡ್ಕೊಂತಾನೆ. ದಿನಾ ದೇವ್ರ ಕಟ್ಟಿ ತೊಳಿತೀವಿ ನಾವು, ದೇವ್ರ ಕಟ್ಟಿ ಒರೆಸ್ತೀವಿ. ಈಗ ಸಾಮಾನ್ಯ ಎಲ್ಲ ತಿಕ್ಕಿ ತಳ ತಿಕ್ಕಿ ಬಿಡ್ತೀವಿ. ಕಟ್ಟಿ ಚಲೋ ಚಂದ ರಂಗೋಲಿ ಹಾಕ್ತೀವಿ. ಅದು ಎಷ್ಟು ಚಂದ ಇರ್ತದ, ಯಾರ ಬಂದ್ರ 2 ಕೈಲಿ ಕೈ ಎತ್ತಿ ಕೈ ಮುಗಿತಾರೆ. ಯಾಕಂದ್ರೆ ಅಷ್ಟು ನೀಟ್ ಅದ ಅವ್ರ ಮನೆ ದೇವ್ರ ಕಟ್ಟಿ ನೋಡ್ಬಿಟ್ಟು ಆನಂದ ಆಗ್ತದಪ್ಪ. ಎಷ್ಟು ಚಂದ ಅದ ನೋಡ, 2 ಕೈಲಿ ಆನಂದ. ಸ್ವಾಮಿ ಅಲ್ಲಿ ಸ್ವಾಮಿ ಇದ್ದಾನ ಅಂದ್ರೆ ಯಾವ ದೇಹದೊಳಗ ಆ ಪರಮಾತ್ಮನ ಪರಿವಾರ ದೇವತೆಗಳನ್ನ ಸಂತುಷ್ಟಪಡಿಸ್ತಾರೋ ಅಲ್ಲೇ ಪರಮಾತ್ಮ ಸಂತೋಷ ಇರ್ತಾನೆ. ಅವ್ರ ಸ್ತೋತ್ರ ಮಾಡ್ಕೊಳ್ತಾರೆ. ಅದಕ್ಕೆ ತನ್ನವರ ಶಿಕ್ಷಣ ಬಿಟ್ಟಾಗಲ್ಲ. ಪೌಮಾನ ಮತದ ಅವರ ಹಾದಿಯಲ್ಲಿ ಇದ್ದವರಿಗೆ ಮತ್ತು ಶ್ರವಣ ಮಾಡ್ತಕ್ಕಂಥವ್ರಿಗೆ ದೋಸ್ತಿ ಕೊಡುವ ಅಂತ ಹೇಳ್ತಾರೆ ವಿಜಯರಾಯ. ಪವನ ಮತದವರ
ಮಾತನ್ನ ಶ್ರವಣ ಮಾಡ್ತಕ್ಕಂಥವರ ಸಂಘ ಕೊಡು ವಿಜಯ ವಿಠಲ ಅಂತ ಆ ಪುಣ್ಯ ಬರ್ತದೆ ನನಗೆ. ಅಂದ್ರೆ ನಾನು ಶ್ರವಣ ಅಲ್ಲ, ಶ್ರವಣ ಮಾಡಿದ್ದನ್ನ ಅವ್ರ ನಾನು ಮಾಡಿದ್ರೆ ನಾನು ಅವ್ರ ಸಂತೋಷ. ಇದಕ್ಕೆ ಉದಾಹರಣೆ ಗಜೇಂದ್ರ ಮೋಕ್ಷ ಹಾಕಿ ಗುರು ಈ ಆತನ ಮನಸ್ಸನ್ನು ನಾವು ಗೆದ್ದಿರ್ಬೇಕು, ಅಲ್ಲಿ ಪಕ್ವತೆ ಬಂದಿರ್ಬೇಕು. ಯಾವ ಬರ್ತದೆ ನಾವು ಕೂಗೋದು ಅಂದ್ರೆ ಆ ಆನೆ ವಿಶೇಷವಾಗಿ ಬಹಳ 10,000 ವರ್ಷ ಏನಪ್ಪ ಅಂದ್ರೆ ಮೊಸಳೆ ಕೂಡ ಯುದ್ಧ ಮಾಡಿರ್ತದೆ. ಮೊಸಳೆ ಸಂಸಾರವನ್ನ ನೊಂದು ಬೆಂದು ಬಿದ್ದು ಬಿಟ್ಟಿರ್ತಾನೆ. ಅವಾಗ ನನಗೆ ಭಕ್ತಿ ಮಾರ್ಗ ಬೇಕು ಸ್ವಾಮಿ, ನೀನ್ ನೋಡ್ಬೇಕಂತ ಆಕ್ರಂದನ ಬರ್ತದೆ ಅವಾಗ ಆ ಕೂಗು. ಅಂದ್ರ ನಾವು ಸಂಸಾರ ಬಂದಿವಿ, ನಾವು ಜೀವನದಾಗ ಅನೇಕ ದುಃಖ ಅನುಭವಿಸಿದ್ವಿ. ರಜೆ ತಮ ಸತ್ವ 3 ಗುಣಗಳಿಂದ ಅವ್ಯಾತವಾಗಿ ಏನಪ್ಪ ಅಂದ್ರ ದುಃಖ ನಾವು ಇದರಿಂದ ಲಾಭ ಆಗ್ತಾನೋ ಇದರಿಂದ ಲಾಭ ಆಗ್ತಾನೋ ಅಡ್ಡಾಡಿದ್ವಿ. ಆದ್ರೆ ಅಲ್ಲೆಲ್ಲೂ ಬರಲೇ ಇಲ್ಲ. ಅವಾಗ ಏನಾಗ್ತದೆ ನನ್ಗೆ ಅದು ಅಭಾವ ವೈರಾಗ್ಯ ಅಂತ ಬರ್ತದೆ. ಆತ್ಮೀನಪ್ಪ ಯಾವ್ದಿದೆ ತಗೊಂಡು ಏನ್ ಮಾಡ್ತಾರೆ ಕಡೆಗೆ ನಾನು ಭಗವಂತನ ಸ್ಮರಣೆ ಮಾಡೋಕು ಭಕ್ತಿ ಮಾರ್ಗಕ್ಕೆ ಹೋಗ್ಬೇಕಂತ ಬರ್ತದೆ. ಬಟ್ ಬಂದಿರಂಗಿಲ್ಲ, ಅದು ಬಂದಂಗ ಆಗಿರ್ತದೆ. ಅದು ಯಾವಾಗ ಆ ರೀತಿ ನನಗೆ ಬಂತು ಅಂದ್ರೆ ನನಗ ಆ ಎಲ್ಲ ದುಃಖ ಏನು ಮೊಸಳಿಗೆ ಕೊಟ್ಟಿತ್ತು ಸಂಸಾರದ ಮೋಹ, ಮೋಹ ಮಹವ ಕಾಮ ಇವೆಲ್ಲ ಬಂದಿದ್ದಲ್ಲ, ಕ್ರೋಧ, ಇವೆಲ್ಲವೂ ಅಪೇಕ್ಷೆಗಳು ನನಗೆ ಗುರು ರೂಪದಲ್ಲಿ ಅಂತ ಉಪಾಸನೆ ಮಾಡ್ಕೊಂಡು ಅವರ ಹಿಂಸೆ, ಅವರ ನೋವು, ಅವ್ರು ಕೊಟ್ಟದ್ದ ಅಹಂಕಾರ, ಅವ್ರು ಕೊಟ್ಟ ಮಮಕಾರ, ಅವ್ರು ಕೊಟ್ಟ ತಿನ್ಸು ಉಣಸು ಅದು ನಮಗೆ ಅಹಿಕ ಸುಖವನ್ನ ಕೊಟ್ಟು ನನ್ನನ್ನು ಏನಪ್ಪ ಅಂದ್ರೆ ಇದಕ್ಕೆ ಏನಂತಾರೆ ದಾಸರಾಯರು ಅಂತ ಕೀಟ ಪೇಶಾಸ್ಕರನಿಂದದಿ ಅಂತ ಹೇಳ್ತಾರೆ. ಅದು ಒಂದು ಮಣ್ಣಾಗ ಹೊಳ ಇಟ್ಟಿರ್ತದೆ. ಒಂದು ಪಾತ್ರೆ ಕಿತ್ತಿ ಬಂದು ಏನ್ ಮಾಡೋದು ಬೇಕಾದ ತಿನ್ನೋದು ಕೊಟ್ಟು ತಾನು ಒಳಗೆ ತನ್ನ ಮುಳ್ಳನ್ನು ಚಿಚ್ಚಿ ಅದು ಒಳಗಿನ ರಸ ಇರ್ಕೊಂಡು ಹೋಗ್ತಾನೆ. ಹಂಗೆ ಪರಮಾತ್ಮ ಏನ್ ಮಾಡ್ತಾ ಅಂದ್ರ ಅಂಥ ವ್ಯಕ್ತಿಗಳ ಸವಾಸದಲ್ಲಿ ನಮ್ ತಂದು ಹಾಕಿ ಆ ಎಲ್ಲ ಗುಣ ಸಾರವನ್ನು ಹಿಡ್ಕೊಂಡು ಹೋಗ್ತಾನೆ. ಅದು ದಿನ ನೋಡಿ 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 ತಾನು ಅದ್ರಂಗೆ ಪಾಠ ಅದ್ರಂಗೆ ಅವ್ರನ್ನ ಬಿಟ್ಟು ಭಗವಂತನ ಭಗವದ್ಭಕ್ತರನ ಉಪಾಸನೆಯಲ್ಲಿ ನಾವು ಯಾವುದೇ ವ್ಯಕ್ತಿ ಅಂತಲ್ಲ, ನನ್ನೊಳಗಿರ್ತಕ್ಕಂಥ ಶಕ್ತಿಯನ್ನು ನಾನು ಜಾಗೃತಿ ಮಾಡೋಕೆ ಆತ್ಮ ಬಲವನ್ನ ಜಾಗೃತಿ ಮಾಡ್ಕೋಬೇಕಾಗ್ತದೆ. ಅದಕ್ಕಾಗಿ ನಾವು ಜೀವನದ ಅನೇಕ ದುಃಖ ಪಡ್ತೀವಿ. ಏನ್ ದುಃಖ ಪಡ್ತೀವಿ ಅಂದ್ರೆ ಅಯ್ಯೋ ನನ್ಗೆ ಯಾರು ಇಲ್ಲಲ್ಲ, ಅಯ್ಯೋ ನಾ ಏನ್ ಮಾಡ್ಲಿ, ನನ್ ಹಂಗಾತಲ್ಲ ಹಿಂಗಾತಲ್ಲ, ನಾನು ಅದು ನಾನು ಇದು ಅಂತ ಅನೇಕ ದುಃಖ ಬರ್ತದೆ ಸಂಸಾರ. ಸಂಸಾರ ಅಂತಕ್ನ ಗಂಡ ಹೆಂಡತಿ ಮಕ್ಕಳು ಸಂಸಾರ ಅಂತ ಇಟ್ಕೋಬಾರ್ದು. ಅದು ಒನ್ ಆಫ್ ದಿ ಪಾರ್ಟ್ ಸಂಸಾರ ಒಳಗೆ. ನನಗೆ ಹುಟ್ಟು ಸಾವು, ನಾನು ಹೊರಗೆ ಇಲ್ಲಿ ಬಂದೀನಿ ಇವತ್ತಿಗೆ 3 ದಿನ ಆತ ಮಾರ್ನಾಳಿಗೆ ಬಂದು ಇಲ್ಲ ಹೆಂಡ್ತಿಲ್ಲ ಮಕ್ಕಳು, ಹೌದಾ ನಂದು ಹೆಂಗಪ್ಪ ಅನ್ಸಿದ್ದೀನ ನನ್ ಬಂದನ ಸ್ವಾಮಿ ನನ್ಗೆ ಊಟ ವ್ಯವಸ್ಥೆ ಮಾಡ್ತಾನೆ ಅಂತ ಇರ್ಲಿ. ನನಗೆ ಅನುಕೂಲ ಮಾಡಿಕೊಟ್ಟಿರ್ತಾರಲ್ಲ ಅವರ ಸ್ತೋತ್ರ ಮಾಡ್ಬೇಕು, ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು. ನಾವೆಲ್ಲಿ ಎಡುತ್ತೇವೆ ಅಂದ್ರೆ ನಾನ್ ಶಾಣೆ ಇದ್ದೇನ್ರಿ, ನಾನ್ಯಾಕೆ ನೀವು ಪ್ರೀತಿಯಿಂದ ಮಾತಾಡ್ಬೇಕಂತ ಬಿಟ್ಟು ಬಿಡಿಸ್ಬೇಕ. ಅವಾಗ ಪರಮಾತ್ಮ ಆ ರೂಪದಲ್ಲಿ ಬಂದು ಕೊಟ್ಟಿದ್ದಾನೆ ಎಂಬ ಜ್ಞಾನ ನನ್ಗೆ ಇರಂಗ. ಯಾಕಂದ್ರೆ ನನಗೆ ಆ ಮಟ್ಟದ ಜ್ಞಾನ ಇಲ್ಲ. ಯಾಕಂದ್ರೆ ನಾನು ಇನ್ನು 26 ಆವರ್ಕದ ಒಳಗೆ ಹೋಗೇ ಇಲ್ಲ. ನಾನು ಯಾರು ಎಂಬ ಜ್ಞಾನ ನನಗೆ ಬಂದಿಲ್ಲ. ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ಚಕ್ರಾಬ್ಜ ಮಂಡಲ ಅಷ್ಟು ಸುಲಭವಾಗಿ ಹುಡುಕಿದಾರೆ ಹೇಳ್ದಂಗೆ ಪಟ ಪಟ ಒಂದ್ ಏನಪ್ಪ ಅಂದ್ರೆ ಪ್ರೊಜೆಕ್ಟ್ ಇಟ್ಕೊಂಡು ಗಾಡಿ ಒಂದ್ ದೊಡ್ಡ ಚಾರ್ಜ್ ಹಾಕಿ ಇದು ಇಲ್ಲಿ ಬಂತು, ಇದು ಇಲ್ಲಿ ಬಂತು, ಇದು ಇಲ್ಲಿ ಬಂತು, ಹಿಂಗ ಇದು ಇಷ್ಟು ದಳ ಬರ್ತಾವ, ಇಲ್ಲಿ ಕಮಲ ಬರ್ತ ಅಂತ ಹೇಳ್ಬಿಟ್ರೆ ಅದು ಏನಪ್ಪಾ ಅಂದ್ರೆ ಜ್ಞಾನ ನಿಧಿ ಆಗೋದಿಲ್ಲ, ಜ್ಞಾನ ಭಂಡಾರ ಆಗ್ತದೆ. ಅದು ಜ್ಞಾನ ಆಯ್ತು ಅಷ್ಟೇ. ಜ್ಞಾನ ಭಂಡಾರ ಆಗ್ಬೇಕು, ಜ್ಞಾನ ನಿಧಿ ಆಗ್ಬೇಕು. ಅದು ನಿಧಿ ಆಗೋದು ಅನುಭವ ಬರುತ್ತೆ. ಅವಾಗ ಚಕ್ರಾದ್ಯಮನಲ್ಲಿ ನನ್ನನ್ನ ಸಂಸಾರ ಬಂದಿಂದ ಬಿಡುಗಡೆ ಮಾಡಿಸ್ತದ. ಇದಕ್ಕಾಗಿ ಆ 26 ಆವರ್ಕ ನನಗೆ ಇದೇ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ನಂಗೆ ತೋರಿಸಿಕೊಡ್ತಾವ.
ಇದ್ರೊಳಗೆ ಏನಿದ್ದಾರಲ್ಲ ನಾನು ಪ್ರೀತಿ ಮಾಡೋದಿಲ್ಲ, ಅವ್ರು ಸಂತೋಷ ಪಡಿಸ್ಬೇಕು. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಈಗ ನಾನು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬಂದ್ರೆ ನನಗೆ ಯಾವ ಊರಿಗೆ ಹೋಗ್ಬೇಕಾಗಿಲ್ಲ, ಅದು ಊರು ಶೃಂಗೇರಿ ಅಂತದ, ಇಟ್ಮಡು ಅಂತ ಬರ್ತದೆ, ಶ್ರೀನಗರ ಅಂತ ಬರ್ತದೆ. ಅವು ಇನ್ನು ಜಗ್ಗಿಯೋ ಊರು. ಆ ಎಲ್ಲ ಊರಿಗೆ ಹೋಗೋ ಬಸ್ ನಂಬರ್ ಗೊತ್ತಿರಂಗಿಲ್ಲ. ನಾವೇನ್ ಮಾಡ್ಬೇಕು, ಬಸ್ ಸ್ಟ್ಯಾಂಡ್ ಕುತ್ಕೊಂಡು ಅದು ಇದು ಯಾವ ಬಸ್ಗೆ ಹೋಗ್ತೀವ್ರಿ, ಇದು ಇಂಥದ್ದು ಹೋಗ್ತದೇನ್ರಿ, ಇದು ಹಿಂಗೆ ಹೋಗ್ತದೆ ಕೇಳ್ತಾ ಇರ್ತೀವಿ ನಾವು. ಯಾಕಂದ್ರ ನಾವ್ ಇನ್ನು ಬಸ್ ಸ್ಟ್ಯಾಂಡ್ ಮುಟ್ಟಿವಿ, ಸಂಸಾರ ಬಿಟ್ಟು ಸಮ್ಮೂರು ಬಿಟ್ಟು ಅಲ್ಲಿ ಬಂದು ಬಿಟ್ಟಿವಿ. ಆದ್ರೆ ಮುಂದೆ ಹೋಗೋದು ಹೆಂಗ, ಅಲ್ಲಿ ಒಬ್ಬರನ್ನ 10 ಮಂದಿ ಕೇಳ್ತೀವಿ. 10 ಮಂದಿ ಏನ್ ಮಾಡ್ತಾರೆ, ನಮ್ಗೆ ಸರಿಯಾದ ಮಾರ್ಗದರ್ಶನ, ಅಲ್ಲಿ ಹೋಗಪ್ಪ, ಒಳ್ಳೆ ಕಿಟಿಗೆ ಬರೀ ನಿಂದ ಆಗ್ಬಿಡುತ್ತಂತ ಬೈಯೋರು ಇರ್ತಾರ, ಅನ್ನೋರು ಇರ್ತಾರ. ಅಯ್ಯ ಅಯ್ಯ ಇಲ್ವಾ ಅಂತ ಕರ್ಕೊಂಡು ಹೋಗೋರು ಇರ್ತಾರೆ. ತಮ್ಮ ಹಂಗ್ ಮಾಡ್ಬೇಡ ಇಲ್ವಾ ಅಂತಾರೆ, ಗುರುಗಳು ಇಲ್ಲಿ ಬರ್ರಿ ಅಂತ ಕೂಡಿಸ್ತಾರೆ. ಹಿಂಗ ಹಲವು ರೂಪದಿಂದ, ಹಲವು ಚಿಂತನೆಯಿಂದ ನನಗೆ ನನ್ನ ನೆನಪ ಅಕ್ಯುಪೈ ಮಾಡ್ತಾರೆ. ಅಲ್ಲಿ ಎಲ್ಲೋ ಒಬ್ರು ಇಬ್ರು ಏನಪ್ಪಾ ನಮ್ಮ ಬಗ್ಗೆ ಕನಿಕರ ಪಟ್ಟು, ಅಲ್ಲ ಸ್ವಾಮಿ ಅಲ್ಲಿ ಬರ್ರಿ, ಇಲ್ಲಿ 45D ಬರ್ರಿ, ನೀವು ಇದಕ್ಕೆ ಸೀದಾ ಇಲ್ಲಿ ಹೋಗ್ತೀರಿ, ನೀವು 45F ಬರ್ರಿ, ನೀವು ಸೀದಾ ಏನಪ್ಪಾ ಅಂದ್ರೆ ಹಿಂಗ ನಮ್ಮವ್ರು ಹೇಳಿ ಇಲ್ಲಿ ಬರ್ತಾ ಕೂಡ್ರಿ ಇದಕ್ ಹತ್ರ ಅಂತ ಪಾಪ ಹಚ್ಚಿ ಹೇಳಿ ಹೋಗ್ತಾರೆ. ಇವ್ರ ಸ್ಮರಣೆ ನಾನು ಮಾಡೋದು ಹೆಂಗ, ನಾವೇನ್ ಮಾಡ್ತೀವಿ, ಇವ್ರ ಸ್ಮರಣೆ ಬಿಟ್ಟು ಬಿಡ್ತೀವಿ, ನೆನ್ಪಿಟ್ಕೋಬೇಕು ನಾವು. ಅವ್ರ ಬೈದ್ ನೋಡ್, ಅವ್ರ ಹಂಗನ್ ನೋಡ್, ಅವ್ನ ಹಂಗ್ ಮಾಡಿದ್ ನೋಡ್, ಬರೇ ಅವ್ರ ಬಗ್ಗೆನೇ ಮಾತಾಡ್ತೀವಿ ಹೊರ್ತು ನನ್ನ ಕರ್ಕೊಂಬಂದು ಬಸ್ ಸ್ಟ್ಯಾಂಡ್ ಕೂಡಿಸಿ ಬಸ್ ಹಚ್ಚಿ ಹೋಗ್ತಾನಲ್ಲ, ಈತನ ಬಗ್ಗೆ ನಾವು ಮಾತಾಡುದಿಲ್ಲ. ನಾವು ಪರಮಾತ್ಮ ಏನಂತಾನ, ಅಲ್ಲಿ ಬೈದವ್ರನ್ನ ಹೇಳ್ಬೋದು, ನಾನು ಬೈದವ್ನ ಕರೆ ಇಲ್ಲ ನಂಗಿಲ್ಲ, ಅವ್ನ ಸ್ವತಂತ್ರ ಅಲ್ಲ. ಬಟ್ ಇಲ್ಲಿ ಕರ್ಕೊಂಬಂದ್ ಕೂಡಿಸಿನಲ್ಲ, ಇವನ ಬಗ್ಗೆ ಏನ್ ವಿಚಾರ ಮಾಡಿ. ಇದು ಲೌಕಿಕದಾಗ ಸಣ್ಣ ಮಾತು ವ್ಯಾಪ್ತಿ ದುಡ್ಡಿರ್ಬಾರ್ದು ಪರಮಾತ್ಮನ ಎಳಿಬೇಕಂತ. ಒಂದೊಂದ ಅಂತಃಕರಣ ಹೋಗ್ಬೇಕಲ್ಲ, ಒಳಗಡೆ ಹೋಗ್ಬೇಕು, ಅಲ್ಲಿಗೆ ಆ ಬಿಂಬ ನೋಡ್ಬೇಕಲ್ಲ. ಅದೇ ನೋಡಿದ ಸವಾಸಕ್ಕೆ ನಾನು ಹೋಗ್ಬೇಕು. ಹಾದಿ ಗೊತ್ತಿದ್ದರನ್ನ ನಾನು ಹಿಡ್ಕೊಂಡು ಹೋದ್ರೆ ಹೋಗ್ತೀನಿ ಊರು. ನನಗೆ ಹಾದಿ ಗೊತ್ತಿಲ್ಲದ ರೀತಿ ನಾನು ಹೋಗ್ಬಿಟ್ಟೆ, ನಾನು ದಡ್ಡ, 4 ಮುಂದೆ ಕೊಡ್ರೆ ನೋಡ್ದಂಗೆ ಆಗ್ತದೆ ಅಷ್ಟೇ. ಇದು ಪರಮಾತ್ಮನ ಕಾಣ್ತಕ್ಕಂಥ ಇದು. ಎಲ್ಲರೂ ತೋರಿಸ್ತಾರ ಅಂತಲ್ಲ, ಕೆಲವೊಂದು ನಮ್ಮಂತ ಸೋಗಕ್ಕೆ ಬಂದಿರ್ತೀವಿ ನಾವು, ನಾನು ನೋಡಿಬಿಟ್ಟಿನಿ ಬಾ ನಿಂಗೆ ಹಾದಿ ಎಲ್ಲ ತೋರಿಸ್ತೀನಿ ಅಂತ ಹೇಳ್ತೀನಿ. ಅವಾಗ ಅಲ್ಲಿ ಯಥಾರ್ಥ ಜ್ಞಾನದು ಯಾವ್ದು ಜ್ಞಾನದಲ್ಲಿ ನಮ್ಮನ್ನು ಕರೆಕ್ಟಾಗಿ ಗುರಿ ಮುಟ್ಟಿಸ್ತಾರ ಇಲ್ಲ ಅಂತ ವಿಚಾರ ಮಾಡಿ ನಾವು ಭೇಟಿ ಹೋಗ್ತೀವಿ. ಅದು ಬರೇ 24 ಬರೇ ನಾವು ಅವ್ರನ್ನ ವಿಚಾರ ಮಾಡಿ ಪರೀಕ್ಷೆ ಮಾಡಿಕೊತ ಹೋಗ್ಬಿಟ್ರೆ ನಮಗೆ ಪರಮಾತ್ಮ ಅಂತ ನಿನಗೆ ವಿಶ್ವಾಸ ಇಲ್ಲ, ಇನ್ನು ನನ್ನವ್ರನ್ನ ಏನ್ ನೋಡ್ತೀನಿ, ನನ್ನೇನು ವಿಶ್ವಾಸ ಮಾಡುತ್ತೆ ಅಂತ ಪರಮಾತ್ಮ ನಮ್ಮನ್ನು ಡಿಲೀಟ್ ಮಾಡ್ತಾನೆ. ಮತ್ತೆ ಜನ್ಮಗಳು ಮುಂದೆ ಅದಕ್ಕೆ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಆ ಪಾಂಡುರಂಗ ವಿಠಲ ನನ್ನೊಳಗೆ ಇದ್ದಾನ. ಆತನ ಪರಿವಾರ ದೇವತೆಗಳು ನಾವು ನೋಡಬೇಕು. ಅಂದ್ರೆ ಈಗ ನನ್ನ ಶಬ್ದ ಬರ್ತಾ ಇದೆಯಲ್ಲ, ಈ ಶಬ್ದನ ನೀವು ನಂಬೇಕಾಗ್ತದೆ. ಈ ಶಬ್ದ ಗೋಚರ ನಮ್ಮ ವಿಜಯ ವಿಠಲ ವಲ್ಲಭ ಅಂತ ಹೇಳ್ತಾರೆ. ಈ ಶಬ್ದಗಳು ನೀವು ವಿಶ್ವಾಸ ಮಾಡಿ ಇವ್ರು ಹಿಂಗೆ ಹೇಳ್ಯಾರಲ್ಲ ಅಂತಂದ್ರೆ, ಆ ಶಬ್ದಾಭಿಮಾನಿಯಾಗಿರ್ತಕ್ಕಂತಹ ಯಾರೋ ನಮಗೆ ದೇವತೆಗಳು, ಗುರು ಬೃಹಸ್ಪತಿ ಆಚಾರ್ಯರಿಗೆ ಅಭಿಮಾನಿ ದೇವತೆ ಇದ್ದಾರೆ. ಅಲ್ಲೇ ಪ್ರಾಣನಾಮಕ ಹರಿ ಇದ್ದಾನೆ. 16 ಷೋಡಶ ಕಲಾರೂಪ ದೇಹದಲ್ಲಿ ಬರ್ತದ, ಅಲ್ಲಿ ಪರಮಾತ್ಮ ಯಾರು, ಪ್ರಾಣನಾಮಕ ಹರಿ ಇದ್ದಾನೆ, ಬೃಹಸ್ಪತಿ ಇದ್ದಾನೆ, ಅಲ್ಲಿ ಜೀವಾಭಿಮಾನಿ ಇಂದ್ರ ಇದ್ದಾನೆ. ಆ ಶಬ್ದದೊಳಗೆ ಏನಪ್ಪ ಅಂದ್ರೆ ಸಮಸ್ತವು ಅಡಿಗೆದ ಅಂತ ತಿಳ್ಕೊಂಡು, ಆ ಶಬ್ದನೇ ಇಲ್ಲ ಅಂದ್ರೆ ಅವ ಮೂಕಿದ್ದಾನ ಪಾಪ, ಅವ್ನು ಏನ್ ಕೇಳ್ತಾನೆ, ಏನ್ ಹೇಳ್ತಾನೆ ಅದು ಏನ್ ಗೊತ್ತಾಗಲ್ಲ. ಮೂಕನ್ ಭಾಷೆ ಮೂಕನ್ ತಾಯಿಗೆ ಗೊತ್ತು ಅಂದಂಗೆ ಆ ಮೂಕನ್ ಕೊಟ್ಟತ್ತ ಪರಮಾತ್ಮ ಗೊತ್ತ. ಇಡೀ ಒಂದು ಜನ್ಮ ಬಿಟ್ಟು ಉಳಿಕೆ 84 ಲಕ್ಷ ಜನದೊಳಗೆ ಒಂದ ಯೋನಿ ಬಿಟ್ಟು ಉಳಿಕೆ ಎಲ್ಲವೂ ಮುಕ್ಕಿಟ್ಟ ಪರಮಾತ್ಮ. ಯಾಕಂದ್ರೆ ಎಲ್ಲಾರು ಮಾತಾಡ್ಬಿಟ್ರಪ್ಪ ಅಂದ್ರ ಆ ಮಾತಿನ ಬೆಲೆನೇ ಗೊತ್ತಾಗೋದಿಲ್ಲ ಎಂಬ ತತ್ವವನ್ನು ನಾವು ಅದ್ರಲ್ಲಿ ಸಿಕ್ಕೋದು. ಪ್ರತಿಯೊಂದು ನಮ್ಮ ದೇಹದಿಂದ ಆಗ್ತಕ್ಕಂಥ ಕ್ರಿಯೆಯೊಳಗ ಆಧ್ಯಾತ್ಮಿಕ ಒಂದು ಲೇಪ ಆಗಿರ್ತದೆ. ಅದನ್ನ ನಾನು ಹುಡುಕ್ತೀನಿ. ಅದಕ್ಕೆ ಕರ್ಮ ಕ್ರಿಯಾ ಅಂತ ಹೇಳ್ತೀವಲ್ಲ, ನಾನೇನ್ ಕರ್ಮ ಮಾಡಿರ್ತೀನಿ ಅದ್ರೊಳಗೆ ಆಧ್ಯಾತ್ಮ ಏನದ, ಅದು ಹಾಲಿನೊಳಗೆ ಧರ್ಮ ಹೆಂಗ್ ಕೊಟ್ಕೊಂಡಿದ್ದು, ಹಾಲಿನೊಳಗೆ ಮೊಸರು ಹೆಂಗ್ ಕೊಟ್ಕೊಂಡಿದ್ದು, ಹಾಲಿನೊಳಗೆ ಬೆಣ್ಣೆ ಹೆಂಗ್ ಕೊಟ್ಟದ್ದು, ಹಾಲಿನೊಳಗೆ ಏನಪ್ಪಾ ಅಂದ್ರೆ ತುಪ್ಪ ಹೆಂಗ್ ಕೊಟ್ಟದ್ದು, ಹಂಗ
ಪ್ರತಿ ಸ್ತ್ರೀ ಪುರುಷರು ನಾವೇನು ನಿತ್ಯ ಕರ್ಮವನ್ನು ಮಾಡ್ತಾ ಒಳಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ರೂಪದಿಂದ ನಮಗೆ ಪ್ರತಿ ಶಬ್ದದಲ್ಲಿ ಗೊತ್ತಾಗ್ತದೆ ನಾನು ಮಾಡೋ ಕ್ರಿಯೆಯಲ್ಲಿ 4 ಪಾದಗಳು ಅಂತ ಒಂದು ವಸ್ತು ತಗೊಂಬಣ್ಣ, ಅದಕ್ಕೆ ಒಂದು ಶೇರ್ ತಗೊಂಡಿವಿ ಅಂದ್ರೆ ಅದಕ್ಕೆ ಎಷ್ಟು 4 ಪಾವು ಅಂತೀವಿ. 1ನೇ ಪಾವು ನನಗೆ ಮೊದಲು ನೋಡಿದ್ದು 1ನೇ ಪಾವು ಬರೀ ಧರ್ಮ ಆಗ್ತದೆ. ಇನ್ನು 2ನೇ ಪಾವು ಅಂದ್ರೆ ಅರ್ಧ ಆಗ್ತದೆ. ಅಂದ್ರೆ ಅಲ್ಲಿ ಅರ್ಥ ತೋಹೋ ನಾನು ಇಲ್ಲಿ ಹೋದ್ರೆ ಇಷ್ಟು ಕೆಲಸ ಆಗ್ತದೆ. ಇನ್ನು 3ನೇ ಪಾವು ತಗೊಂಡೆ ಅಂತ ಇಟ್ಕೊಂಡು ಏನಾಗ್ತದೆ ನನಗಲ್ಲ ಅಂದ್ರೆ ಆಸೆ ಹುಡ್ತದೆ. 4ನೇ ಪಾವಕ್ಕೆ ಆಸೆಗೆ ಮೋಕ್ಷ ಆಗ್ತದೆ. ಹಿಂಗ ಪ್ರತಿಯೊಂದು ಕ್ರಿಯೆಯೊಳಗೆ ನಾನು ಒಂದು ಶಬ್ದ ನೋಡಿದೆ, ಆ ಶಬ್ದದಲ್ಲಿ ಬರ್ತಕ್ಕಂಥ 4 ಭಾಗ ಹೆಂಗ್ ಬರ್ತವಲ್ಲ, ಅದಕ್ಕೆ ಆ 4 ಭಗವದ್ರೂಪಗಳ ವ್ಯಾಪಾರ. ಒಂದು ಪಾವಿಗೆ ಏನು ಒಂದು ಭಗವದ್ರೂಪ ತನ್ನ ಕ್ರಿಯೆಯನ್ನು ಮಾಡಿ ತೋರಿಸ್ತದೆ. ಹಿಂಗ ನನ್ನ ಕ್ರಿಯೆ ಮಾಡಿದಂಥ ದೇಹದಿಂದ ಆಗ್ತಕ್ಕಂಥ ಕ್ರಿಯೆಯೊಳಗ ಈ 4 ರೂಪದ ಉಪಾಸನೆ ಮಾಡ್ಕೊಂಡು ಅದನ್ನ ಅನುಭವಿಸ್ತೀವಿ. ಯಾಕಂದ್ರೆ ಇಲ್ಲೇ ನಾವು ಅನಂತ ಜನ ಇದ್ದೇವೆ. ಓಂ ಅನಂತ ರೂಪಾಯ ನಮಃ ಅಂತ ಒಂದು ಭಗವದ್ರೂಪ ಸ್ತೋತ್ರ. ಓಂ ಅನಂತ ರೂಪಾಯ ನಮಃ, ಓಂ ನಮೋ ಅನಂತ ರೂಪಾಯ ನಮಃ. ಅನಂತ ರೂಪದಿಂದ ಪರಮಾತ್ಮ ಜೀವ ಇದ್ದಾರೆ. ನಮ್ಮ ದೇಹದೊಳಗೆ ಅದನ್ನ ಅನಂತ ಗುಣಗಳನ್ನ ಒಬ್ಬರ ಕ್ರಿಯೆಯಿಂದ ಇನ್ನೊಬ್ಬರಿಗೆ ವ್ಯತ್ಯಾಸ ಬರ್ತದೆ. ನಾನು ಹರಿಕಥಾಂತರ ಹೇಳ್ತೀನಿ, ನನ್ನ ಹೇಳೋ ರೀತಿನೇ ಬೇರೆ ಆಗ್ತದೆ. ಶಿಕ್ಷಾಂತ ಹೇಳ್ತೀನಿ, ಅದು ನಾನು ಹೇಳೋ ರೀತಿನೇ ಬೇರೆ ಆಗ್ತದೆ. ಯಾಕಂದ್ರೆ ನಿಮಗೆ ಏನಿಸ್ತದೆ ಅಷ್ಟೆಲ್ಲ ಅಡ್ಡಾಡಿ ಬಂದ ಮೇಲೆ ಓಹ್ ಇದ್ರಲ್ಲಿ ಏನೋ ಒಂದು ವಿಶೇಷದಪ್ಪ ಅಂತ ನಿಮ್ಗೆ ಅನುಭವ ಬಂದಿದ್ದಕ್ಕೆ 1 ತಾಸು ಕೊಡ್ತೀನಿ. ಇವತ್ತು ಬಂದಿಲ್ಲ ಅಂದ್ರೆ ಮತ್ತೆ ನಾಳೆ ಬರ್ತಾರೆ ದಾಸರು ಅಂತ ಕೊಡ್ತೀನಿ ನಾವು. ಅಂದ್ರೆ ಆ ಅಪೇಕ್ಷೆದಲ್ಲ, ನೀವು ಏನಿರ್ತೀರಿ ಒಂದು ವಿಶ್ವಾಸ, ಆ ಬಾಲಗೋಪಾಲ ವಿಠಲನಲ್ಲಿ ಇಟ್ಟಂತಹ ನಂಬಿಕೆ, ಆ ನಂಬಿಕೆ ನಿಮ್ಗೆ ಆ ಶಬ್ದ ಅದಲ್ಲ, ಆ ಶಬ್ದ ನಿಮಗೆ ಅದನ್ನು ತೋರ್ಸಕ್ಕೆ ಪ್ರಯತ್ನ ಮಾಡ್ತೇವೆ. ಶಬ್ದ ಗೋಚರ ನಮ್ಮ ವಿಜಯ ವಿಠಲ ಒಲಿವಾ. ಪರಮಾತ್ಮನ ಕಾಣಬೇಕಂದ್ರೆ ನೀವಿಟ್ಟು ವಿಶ್ವಾಸ, ನೀವಿಟ್ಟ ಸೇವೆ ಅಲ್ಲೇನಪ್ಪ ಅಂದ್ರೆ ಇದಕ್ಕೆ ಮುಖ್ಯ ಪ್ರಾಣದೇವರು ಏನಪ್ಪ ಅಂದ್ರೆ ಏನು ಕೇಳಿಲ್ಲ. ಅದು ಸಮುದ್ರ ಹಾರಿದ್ರು ಎಲ್ಲ ಅಡ್ಡಾಡಿ ಕರ್ಕೊಂಡ್ ಸುಂದರಕಾಂಡ ಅಂತ ಬರ್ತದೆ. ಅಲ್ಲಿ ಎಲ್ಲ ಆದ ನಂತರ ಪಟ್ಟಾಭಿಷೇಕ ಆದ್ಮೇಲೆ ರಾಮನ್ ಏನು ಕೇಳೇ ಇಲ್ಲ. ಯಾಕಂದ್ರ ಅದ್ ಕೇಳಿದ ಕೊಡತ್ತೆ. ಅದ್ನ ಸೇವೆ ಹೆಂಗ್ ಮಾಡಿದ್ರು ಹನುಮಂತದೇವರು. ನಾವು ವಾಯುಮತದಲ್ಲಿ ಬಂದೀವಂದ್ಮೇಲೆ ನಾನು ಯಾವಾಗ ರಾಮ ಪೂಜೆ ಇತ್ತು ಹನುಮಂತೇವ್ರು ಮಾಡಿದ್ರು. ಯಾಕೆ ಇನ್ನೊಬ್ರು ಕೃಷ್ಣ ಆಗೋಯ್ತಲ್ಲ, ಪರಶುರಾಮ ಇದ್ನಲ್ಲ ಅಲ್ಲೇ. ಅವ್ರಿವ್ರಲ್ಲ ಎಲ್ಲೇ ನನಗೆ ಆ ಸಮೀಪ ಸಿಗ್ತದೋ, ಇಲ್ಲಿಂದ ನಾನು ಗ್ಯಾರಂಟಿ ಸಂದರ್ಭ ಪಾರಾಗ್ತೀನಿ ಅಂತ ನಮ್ಗೆ ಬರ್ತದ, ಅಲ್ಲಿ ನಾನು ಹನುಮಂತೆ ಏನಪ್ಪ ಅಂದ್ರೆ ಆ ಸೇವಾ ಕಂಕರ್ಮ ಅಲ್ಲೇ ತನು ಮನ ಧನದಿಂದ ನನ್ನ ಸಂಪೂರ್ಣವಾದ ಮನಸ್ಸನ್ನು ಕೊಟ್ಟು ಅಲ್ಲಿ ಅರ್ಥ ಕಾಮ ಮೋಕ್ಷ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ಬೇಕಂದ್ರೆ ಸರಕುಗಳು ಸಿಗ್ತಾವ ಅಂತ ಹೇಳ್ಕೊಂಡು ನಾವಲ್ಲೇ ಅವ್ರನ್ನ ಸಂತೃಪ್ತಿಪಡಿಸೋದ್ರಿಂದ ಏನ್ ಕೊಟ್ಟ ರಾಮ. ಆತ್ಮ ಮನುಷ್ಯನಲ್ಲ, ದೇವಖರೆ ಮನುಷ್ಯನ ಅವತಾರ ಮಾಡಿಕೊಟ್ಟಾಗ ಅಲ್ಲಿ ಆಲಿಂಗನವನ್ನು ಕೊಟ್ಟ, ಸಹಭೋಜನವನ್ನು ಕೊಟ್ಟ, ಸಾಹಿತ್ಯ ಕೊಟ್ಟ, ತನ್ನೊಳಗೆ ಕೊಟ್ಟ. ಅಂದ್ರೆ ತನ್ನ ಭಕ್ತರಿಗೆ ಅಷ್ಟೇ ಅಲ್ಲದೆ ಮುಂದಿನ ಕಲಬಗೆ ಬ್ರಹ್ಮ ಪದವಿ ಕೊಟ್ಟ, ಅನಂತ ಕೋಟಿ ಜನ ಸೃಷ್ಟಿ ಮಾಡೋ ಭಾಗ್ಯವನ್ನು ಕೊಟ್ಟ ಮುಖ್ಯ ಸ್ಥಾನದಲ್ಲಿ ಸ್ವಾಮಿ. ನಾವು ಸ್ವಾಮಿ ಅಂತ ಎಲ್ಲಂತೀವಿ ರಾಮಚಂದ್ರ ದೇವರು. ಅಕಸ್ಮಾತ್ ರಾಮ ಭಗವದ್ ರೂಪ ಅಂತ ನಮ್ಮ ಅಯೋಧ್ಯಾದಾಗಿದ್ದಂಥ ವ್ಯಕ್ತಿಗೆ ಗೊತ್ತಾಯ್ತು ಅಂತ ದೊಡ್ಡ ಕಾರ್ಯ ಮಾಡಾರಂದ್ರೆ ಮಾಡಿದಂಥ ವ್ಯಕ್ತಿಗಳನ್ನ ತಿರಸ್ಕಾರ ಮಾಡಿ ಯಾವನೋ ಕೆಲಸ ಬರೋದ್ ಮಾತು ಕೇಳಿ ಅಲ್ಲಿ ಏನಪ್ಪ ಅಂದ್ರೆ ಯಾರು ಫೇಲ್ ಆಯ್ತು. ಬಿಜೆಪಿ ಸೋತು. ನಾನು ಆ ರಾಜಕೀಯ ಮಾತಾಡ್ತಾರೆ ಇಲ್ಲ, ಎಷ್ಟು ಕಷ್ಟಪಟ್ಟು ರಾಮ ಮಂದಿರ ಕಟ್ಟಿದವರಿಗೆ ಪುರಸ್ಕಾರ ಇಲ್ಲ ಅಂದ್ರೆ ಇವತ್ತು ಏನಾಗಿದೆ ಗೊತ್ತಾ, ಅಲ್ಲಿ ರಿಕ್ಷಾ ಹೊಡೆಯವನಿಗೆ ಊಟಕ್ಕೆ ಇಲ್ದಂಗಾಗ ಸ್ವಾಮಿ ಹೆಂಗ್ ಕೊಟ್ಟಾಗಿತ್ತು. ಮಂದಿ ಬರೋದು ಕಡಿಮೆ ಆಗ್ಬಿಟ್ಟದೆ. ಅಲ್ಲಿವರಿಗೆ ನಮ್ಮ ರಾಮ ಬೇಕಾಗಿಲ್ಲ, ಎಲ್ಲಾದ್ರೂ ಬರ್ತಾ ಅಲ್ಲಿವ್ರಿಗೆ ಯಾಕೆ ಹೋಗ್ಬೇಕು ನಾವು ಅಂತ ಹೇಳ್ಬಿಟ್ಟು ಪ್ರತಿದಿನ 1000-2000 ದುಡಿತಕ್ಕಂತಹ ವ್ಯಕ್ತಿಗಳು, ಹೋಟ್ಲು ಮಾಲಕರು ಎಲ್ಲರಿಗೂ ಏನಪ್ಪ ಪೂರ ಬಂತು. ಇವಾಗ ಅಂತಾರೆ ನಾವು ತಪ್ಪು ಮಾಡಿದ್ವಿ, ನಾವು ಏನಪ್ಪಾ ಅಂದ್ರೆ ಬಿಜೆಪಿಗೆ ಹಾಕ್ಬೇಕಾಗಿತ್ತು. ಅವ್ರು ಅಲ್ಲಿ ಆಫೀಸರು ಬಿಜೆಪಿ ಮಂದಿರ ಬರೋದು ಅಲ್ಲಿ ಸ್ಟ್ರೈಕ್ ಮಾಡೋದು ಹೋಗ್ಬಿಡುದು. ಯಾಕಪ್ಪ ನೀವು ಹಿಂಗಿದ್ದೀರಿ, ಈ ರೋಡ್ ಯಾಕೆ ಮಾಡ್ತಾ ಇಲ್ಲ, ಈ ಕಂಬ ಯಾಕೆ ಹಾಕಿಲ್ಲ ಅಂತ ಯಾರು ಕೇಳಂಗಿಲ್ಲ. ಇವ್ರು ಅವ್ರು ಕೇಳಕ್ ಮನಸ್ಸಿಲ್ಲ. ಯಾಕಂದ್ರೆ ನೀವು ಮಾಡಿಲ್ಲಲ್ಲ, ನೀವು ಹಾಕಿರ ಅವ್ರ ಹತ್ರ ಕಾಂಗ್ರೆಸ್ನ ಹತ್ರ ಅಂತ ಕೇಳ್ತಾರೆ.
ಇದ್ರಂಗ ಭಗವಂತ ಏನ್ ಮಾಡ್ತಾನ, ತನ್ನ ವ್ಯಕ್ತಿಯನ್ನ ನಿನ್ನ ಸಲುವಾಗಿ ಕಳಿಸ್ಯಾನ ಅಂದ್ರೆ ನೀನ್ ಆತ್ಮ ಯೋಗಕ್ಷೇಮ ನೋಡ್ಲಿಲ್ಲ ಅಂದ್ರೆ ಅಯೋಧ್ಯದ ಹೆಂಗ ಅವ್ರನ್ನ ದೂರ ಮಾಡ್ತಾನೆ, ನಮ್ಮನ್ನು ದೂರ ಮಾಡ್ತಾನೆ. ಯಾಕಂದ್ರೆ ಅನೇಕ ಜನ ಆತ್ಮೋದ್ಧಾರ ಗುರುಗಳು ಬರ್ತಾರೆ, ಸ್ವರೂಪೋದ್ಧಾರಗಳು ಒಬ್ಬರೇ ಇಬ್ಬರು ಬರ್ತಾರೆ. ಆತ್ಮೋದ್ಧಾರ ಗುರು ಆದ್ರೂ ಅನಂತ ಆತ್ಮಕ್ಕೆ ಎಲ್ಲಾ ಆತ್ಮಕ್ಕೂ ಬರೋದಿಲ್ಲ. ಕೆಲವೊಂದು ಆತ್ಮ ಆತ ನಿರ್ಧಾರ ಮಾಡಿ, ಪರಮಾತ್ಮ ನಿರ್ಧಾರ ಮಾಡಂತ ಹತ್ರ ಹೋಗಿ ನೀನು ಇವ್ರಿಗೆ ಹೇಳು ನೀನು ಅಂತ ಕಳಿಸ್ತಾನೆ ಹೊರತು ಅದನ್ನ ಆಜ್ಞೆ ಇಲ್ಲ ಅಂದ್ರೆ ಯಾವ ಗುರುಗಳು ಯಾರ ಹತ್ರ ಬರೋದಿಲ್ಲ. ಆ ರೀತಿ ಬಂದಾಗ ಅವರು ಪರಮಾತ್ಮನ ಬೇಕಾದಂತ ವ್ಯಕ್ತಿಗಳು ಇವರು. ಇವರಿಗೆ ನಾನು ಏನಪ್ಪಾ ಮಾನ ಸನ್ಮಾನ ಪ್ರೀತಿ ಅಂತಃಕರಣಾದಿಗಳನ್ನ ನಾನು ಕೊಟ್ಟು ಏನಪ್ಪಾ ಅಂದ್ರೆ ಅವ್ರನ್ನ ಸಂತುಷ್ಟ ಪಡಬೇಕು. ಯಾರು ಆ ಪರಮಾತ್ಮ ಪರಿವಾರ ದೇವತೆ ಅವ್ರು ಸಂತೋಷ ಪಟ್ಬಿಟ್ರು ಅಂದ್ರೆ ಪರಮಾತ್ಮ ಪ್ರೀತಿ. ಇದನ್ನ ರಾಘವೇಂದ್ರ ಸ್ವಾಮಿ ಭಕ್ತ ಒಬ್ಬತ್ತ ತಾಯರೇನು ಹಚ್ಚು ನೋವು ಭಾಳ ಆಗ್ಯದ, ತೆಗೆದ್ಬಿಟ್ರೆ ನಾವು ಲಕ್ಷ ಬ್ರಾಹ್ಮಣರು ಊಟಕ್ಕೆ ಹಾಕ್ತೀನಿ ಅಂತ ಹೇಳಿದ ಗೌಡ. ಅಂತಃಕರಣ ಮಾಡ್ರೆ ಆಯರೇನು ಮಾಡಿದ್ರು, ಅದನ್ನ ತೆಗೆದು ಹಾಕ್ತೀನಿ. ಆ ಹೊಟ್ಟೆ ನೋವು ಹೋಯ್ತು, ಇನ್ನೊಂದು ನೋವು ಬಂತು. ಏನು ಬಂತು? ಈಗ ಬ್ರಾಹ್ಮಣರಿಗೆ ಊಟ 1,00,000 ಮಂದಿ ಬರಬೇಕಲ್ಲ, ಅದು ಹೇಳ್ರಿ. ಎಲ್ಲಿ ಬರ್ಬೇಕು ಅಡವಿ ಆವಾಗ? ಅಲ್ಲೇ ಆ ಊರಾಗ ಒಂದೂರ 4 ಮಂದಿ 8 ಮಂದಿ ಬರ್ತಾವ. ಎಲ್ಲಾರು ಬಂದು ಸೇರಿ 1,00,000 ಬ್ರಾಹ್ಮಣರು ಬಂದ್ರೆ ಅಷ್ಟು ಸುಲಭನ ಆಗೋದಿಲ್ಲ. ಹಿಂಗಾಗಿ ಆ ಗೌಡ ದುಃಖ ಪಡ್ಲಕದ, ನಾನು ಎಂಥದನ್ನ ಬಯಸ್ಬಿಟ್ಟೆ ನಾನು ಅಂತ. ಮತ್ತೆ ಎಲ್ಲೋದ್ರು, ಮತ್ತೆ ರಾಯರ ಸ್ವಾಮಿ ನನಗೆ 1,00,000 ಬ್ರಾಹ್ಮಣರು ಊಟಕ್ಕೆ ಹಾಕೋದು ಆಗೋಲ್ತು, ಮಾತಾಡಿಬಿಟ್ಟಿನಿ ನಾನು. ನೀವೇ ಹಾಗೆ ತೋರಿಸ್ಬೇಕಂದ್ರೆ ಇಲ್ಲ, ನಾವು ಮೇಲೆ 3 ಬರ್ತಾರ, ಅವ್ರಿಗೆ ಊಟಕ್ಕೆ ಹಾಕೊಡ್ 1,00,000 ಬ್ರಾಹ್ಮಣರು ಊಟ. ಆಶ್ಚರ್ಯ ಆಗ್ಬಿಡ್ತೀವಿ, ಎಷ್ಟು ನಮೂನೆ 3 ಬಿದ್ದರು ಬೇಕಾದಂಗ ಅವ್ರಿಗೆ ಹಾಕಿದ್ರ ಆತಲ್ಲ. ಇಲ್ಲ, ನಾಳೆಗೆ 3 ಬರ್ತಾರೆ, ನಿಮ್ ಹೊಲದತ್ತು ಕೂಡು, ಏನಪ್ಪ ಅಲ್ಲೆಲ್ಲ ನಿನ್ನ ಮನೆಗೆ ಏನಾರ ಅಷ್ಟು ಕೂಡು ಅಂತ ಹೇಳ್ತಾರೆ ರಾಯರು. ಅಲ್ಲಿ ಹೊಸ ಮಡಿಕೆ ತರ್ತಾನೆ ಗೋಪಾಲದಾಸರು, ವರ ಗೋಪಾಲದಾಸರು, ತಂದೆ ಗೋಪಾಲದಾಸರು, ಗುರು ಗೋಪಾಲದಾಸರು, 3 ತೊಂಬರೆ. ಹಣ ಎಲ್ಲಿ ಊಟ ಇಲ್ಲಪ್ಪ, ರಾಯರು ಊಟ ವ್ಯವಸ್ಥೆ ಮಾಡ್ಯಾರ, ಹೋಗಮ್ಮ ಅಂತ ಗೋಪಾಲದಾಸ್ ಕರ್ಕೊಂಡು ಹೋಗ್ತಾರ. ಯಾರು 1,00,000 ಬ್ರಾಹ್ಮಣಗ ಸಂಕಲ್ಪ ಮಾಡಿದ, ಇಲ್ಲಪ್ಪ 1,00,000 ಬ್ರಾಹ್ಮಣ ಭೋಜನ ಇವತ್ತ, ಅಲ್ಲಿ ಹೋಗಿ ಬರ್ರಿ, ರಾಯರು ವ್ಯವಸ್ಥೆ ಮಾಡ್ಯಾರೆಲ್ಲ ಅಂತ. ಅಲ್ಲಿ ಹೋಗ್ತಾನೆ, ಬರ್ರಿ ಸ್ವಾಮ್ಯಾರ ಅಂತ ಕೈ ಮುಗಿತಾನೆ, ಸಾಸಂಗ ಹಾಕ್ತಾನೆ. ನಮಗ ಹೊಸ ಗಡಿಗೆ ತಗೊಂಬ, ನೀನು ಬೆಲ್ಲ, ನೆಣಕ್ಕಿ, ತುಪ್ಪ, ಹಾಲು, ಮೊಸರು ಎಲ್ಲ ತಗೊಂಬ ಅಂತ ಎಲ್ಲ ತಂದು 3 ಹಾಕಿ ಅಡಿಗೆ ಮಾಡಿ ನೈವೇದ್ಯ ಮಾಡಿ ಕೃಷ್ಣ ಬಂದು 1,00,000 ಬ್ರಾಹ್ಮಣ ಊಟ ಮಾಡ್ತಾರಂತಾನೆ. ಆದ್ರೆ ಆ ಗೌಡಗನವಾನ ಈ 3 ಉಂಡ್ರ 1,00,000 ಹೆಂಗ ಆಗ್ತೈತೆ? ನಾವು ಸ್ವಾಮಿ ಯಾರು ತಮ್ಗೆ ಬೇಕಾದ್ರೆ ಮಾಡ್ತಾರ ಅಂತ. ಊಟ ಆಯ್ತಲ್ಲ, ಆದ್ಮೇಲೆ ಸ್ವಲ್ಪ ಪ್ರಸಾದ ತೆಗೆದಿರ್ತ, ನೋಡಪ್ಪ ನಿಂಗೆ 1,00,000 ಬ್ರಾಹ್ಮಣರು ಸುಳ್ಳು ಹೇಳ್ತಲ್ಲ, ಈ ಎಲ್ಲಿ ತೆಗಿಯ ಅಂತ ಹೇಳ್ತ ಗೋಪಾಲದಾಸ್ ಭಾಗನ್ನ. ಪಾಪ ಗೌಡನ ಹೇಳ್ತಿರ್ತಾರ, ಏ 3 ಬಡ ಬಡ ಹಿಂಗ ಎತ್ತಿ ಹಾಕ್ಲಕ್ ಹೋಗ್ತಾನ. ಗೋಪಾಲದಾಸ ಕಿತ್ತಾನ, ವರ ಗೋಪಾಲದಾಸ್ ಹೇಳ್ತಾನ, ಹಂಗ ತೆಗದಂಗೆಲ್ಲ ಎತ್ತಿ ಹಾಕ್ತಾರ. ಎಷ್ಟ ಅಂದ್ರೆ 1,00,000 ಇಲ್ಲಿ ಹಾಕ್ತಾವ. ಅವಾಗ ಕಪ್ಪ ಬಡ್ಕೋತಾನ. ಅಂದ್ರ ಭಗವದ್ ಭಕ್ತರು ಹೆಂಗಿರ್ತಾರ ಅಂದ್ರ ಅವರು ಒಳಗೆ ಪರಮಾತ್ಮನ ಉಪಾಸನೆ ಮಾಡ್ತಾರೆ. ಆ ಉಪಾಸನೆ ಏನಪ್ಪ ಅಂದ್ರೆ ಹೆಂಗಾಗ ಪರಮಾತ್ಮ ಪರಿವಾರ ದೇವತೆ ಇರ್ತಾರೆ, ನಿತ್ಯೋಪವಾಸ ಉಪಾಸನೆ ಮಾಡ್ತಾರೆ. ಅಂಥವ್ರಿಗೆ ನಾವೊಂದು ಮೇಲ್ನೋಟಕ್ಕೆ ಅಸಹ್ಯ ಬರ್ಬೋದು, ಆದ್ರ ಒಳಗಿನ ನೀತಿ ನೋಡ್ಬೇಕಂತ. ಬ್ರಾಹ್ಮಣರ ಏನಪ್ಪ ಅಂದ್ರೆ ಓಣಿ ಏನಪ್ಪ ಹೊಲಸಿರ್ತದೆ, ತುರುಕ್ರೋಣಿ ಹೊರಗೆ ಸ್ವಚ್ಛ ಇರ್ತದೆ, ಅವ್ರ ಒಲಿ ಕೆಟ್ಟಿರ್ತದೆ. ನಮ್ಮ ಬ್ರಾಹ್ಮಣರ ಮನೆ ಅಡಿಗೆ ಮನೆ ಅಡಿಗೆ ತೆಗ್ಗಿ ಭಾಳ ನೀಟ್. ಅದ್ರಂಗೆ ಬ್ರಾಹ್ಮಣ ಅಂದ್ರೆ ಜ್ಞಾನಿಗಳ ಒಳಗಿನ ಹೃದಯ ಮಂದಿರ ಬಹಳ ಅದ್ಭುತ ಆಗ್ತದೆ. ಅಂಥವ್ರನ್ನ ಹುಡುಕಿ ನಾವು ಬಂದಾಗ ನಾವು ಸಮಸ್ತವನ್ನ ಅರ್ಪಿಸಿ ಅವರು ಸಂತೋಷ ಪಡೋದು ವಿಶೇಷ. ಇದನ್ನ ಗುರುಸಿಕಟ್ಟರು ಏನಪ್ಪ ಅಂದ್ರೆ ಬಳ್ಳಾರಿಗೆ ಆ ವಾದರಾಚಾರ್ಯ ಮನೆಗೆ ಹೋಗ್ತಾರಲ್ಲ, ಅವರು ಜಗ್ಗಿ ಮಡಿ ಮೇಲೆ ಬಹಳ ಉಪನ್ಯಾಸ ಆಗಿದೆ, ವಾದರಾಜ ಆರಾಧನೆ ಭೂತರಾಜರು ಮನೆಯದಲ್ಲೇ ಕರ್ಕೊಂಡು ಹೋಗಿ ಕೊಡ್ತಾರೆ. ಇನ್ನೇನಪ್ಪಾ ತೀವ್ರ ಬಂದ್ರೆ ಇನ್ನು ಬೈಯೋದು ನನಗೆ ದಾಸ ಬಂದು. ಇವ್ರ ಪೂಜೆನೇ 2.5 ತಾಸಂದ, ಅದು ಅಷ್ಟೊತ್ತಿ 2:30 ಆಗಿತ್ತು. ಬಡ ಆಚಾರ್ಯ ದಾಸರು ಬಂದ್ರು, ನಡ್ರಿ ದಾಸರು ಕೂಡ್ರಿ ಅಂತ ಹೇಳಿದ್ರು. ಕೂಡ್ಸಿದ್ರು, ಸ್ನಾನ ಮಾಡ್ತಿದ್ರು, ಗಂಧ ಕೆಟ್ಟ ಎಲ್ಲ ಬಟ್ಟೆ ಹಚ್ಚಿ ಊಟ ಮಾಡಿ ಅವ್ರಿಗೇನಪ್ಪ ಮಂಗಾರತಿ ಮಾಡಿ ಎಲೆ ಹಾಕಿ ಅವ್ರಿಗೆ ಊಟಕ್ಕೆ ಹಾಕಿಬಿಡ್ತಾರೆ. ಗುರುಗಳೇ ಊಟ ನೈವೇದ್ಯ ಎಲ್ಲಿ ಆತಲ್ಲ, ಕೆಲ ಪ್ರತಿಮಾ ಬಂದಾರ ದೊಡ್ಡವರು.
ದೊಡ್ಡ ಜಲಪ್ರತಿಮಾಕ್ಕೆ ನಾನು ಊಟ ಮಾಡಿಸ್ಬಿಟ್ಟೆ ಅಂದ್ರೆ ಮುಗಿದ ನಾ ಊಟಕ್ಕೆ ಆಗತ್ತೆ ಅಂತ ಎಲ್ಲರನ್ನು ಸಾವಿರಾರು ಮಂದಿ ಊಟ ಆಗ ಹಿಂಗ ಭಗವದ್ಭಕ್ತರು ಏನಪ್ಪ ಅಂದ್ರೆ ಅಂತರಂಗದಲ್ಲಿ ರಂಗನ ಪಾಡೋಣ ವಿಚಾರಕ್ಕೆ ಇವ್ರನ್ನ ನಾನು ತಿರಸ್ಕಾರ ಮಾಡಿದ್ರೆ ಪರಮಾತ್ಮ ನನ್ನಿಂದ ಮುಕ್ತಿ ಬಂದರೂ ಸಹಿತ ನನ್ನ ಸಾಧನ ಆಗಿದ್ರು ಸಹಿತ ನನ್ನ ಎಂಟು ಒಳಗೆ ಪುರಸ್ಕಾರ ಮಾಡೋದಿಲ್ಲ. ಅದಕ್ಕೆ ನಾವು ಬಹಳ ಸೂಕ್ಷ್ಮ ರೂಪದಿಂದಿರಬೇಕು. ನಮ್ಮ ಉಪಕರಣಗಳೆಲ್ಲ ಪರಮಾತ್ಮ ಶಿವಾರ ದೇವತೆಗಳು ಅನ್ಸ್ಕೊಂಡು ಅದನ್ನ ತಿಳಿಸಿರ್ತಕ್ಕಂಥ ವಿಚಾರವನ್ನು ನಾವು ಮತ್ತೆ 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 ಮಾಡ್ಕೊಂಡು ಹೋದಾಗ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಅವಾಗ ನನಗೆ ಹೂಯಿಜ ನಾನು ಯಾರು ಅಂತ ನಾವ್ ಎಲ್ಲಿದ್ದೀವಿ ಅಂದ್ರೆ ನಾನು ಮಾಡಿದ್ದೆ ಚಂದ ಇದೆ. ನಾನೇನ್ ಪಾರಾಯಣ ಮಾಡ್ಲಕತ್ತಿಲ್ಲ, ನನ್ನಷ್ಟು ಶಾಣರು ಯಾರಿದ್ದಾರೆ ನಾನು ಬಾಳ್ ತಿಳ್ಕೊಂಬಿಡ್ತೀನಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರ್ತದೆ. ಅನುಭವದ ಜ್ಞಾನ ಬರಬೇಕು. ಅನುಭವನ ಆಗಿಲ್ಲ, ನೀವು ತಿಳ್ಕೊಂಡು ಓದಿರ್ಬೇಕು. ಆದ್ರೆ ಇಂಜಿನಿಯರ್ ಓದಿದ್ದೀನಿ ಖರೆ ಹೇಳ್ಬೇಕು. ಅಲ್ಲೇ ಇಂಜಿನಿಯರ್ ಏನೋ ಪೇಪರ್ನಾಗ ಹೆಂಗ್ ಮಾಡಿರ್ತೀನಿ, ಪ್ರಾಕ್ಟಿಕಲ್ನ ಬರಬೇಕಲ್ಲ. ಪ್ರಾಕ್ಟಿಕಲ್ ಒಬ್ಬ ಬೇಸನ್ ಏನ್ ಕೆಲಸ ಮಾಡ್ತಾನೆ ಇಂಜಿನಿಯರ್ ಕೆಲಸ 10 ಪಟ್ಲಕ್ಕೆ ಇಲ್ರಿ ಸಾಧಾರ ನೀವು ಆ ಪೇಪರ್ನ ಕರೆಕ್ಟ್ ಹಾಕಿಲ್ಲ, ಇಲ್ಲಿ ನೋಡ್ರಿ ಹಿಂಗ್ ಬರ್ತೈತಿ, ಇಲ್ಲಿ ನೀವು ಹೇಳ್ದಂಗ ಬರ್ತದೆ, ಈ ಮೂಲೆಯಲ್ಲಿ ಕುಂದ್ರಾಗಲ್ಲ, ಕಲ್ಲು ಕುಂದ್ರಂಗಿಲ್ಲ. ಯಾಕಂದ್ರೆ ಪ್ರಾಕ್ಟಿಕಲ್ ಮಾಡಕ್ಕೆ ಕಲ್ಲು ಹಚ್ಕೊಂಡ್ ಬರ್ತಾವ. ಅವಾಗ ಏನಾಗ್ತದೆ ಅಲ್ಲೇ ಅದ್ರಂಗ ನನ್ನ ಪ್ರಾಕ್ಟಿಕಲ್ ಜೀವನನ ಏನಪ್ಪ ಥೆರಪಿ ಮಾಡ್ಕೋಬೇಕು. ಥೇರಿ ಕೇಳ್ಕೊಂಡ್ವಿ, ಪ್ರಾಕ್ಟಿಕಲ್ ಅನ್ನ ಅನುಭವನ ಅದು ಏನಪ್ಪ ಅಂದ್ರೆ ಅದ್ರೊಳಗೆ ಹುಡುಕ್ಬೇಕು. ಹಿರಿ ಯಾವ್ದು ಆಚಾರ ಮಧ್ಯ ಸಿದ್ಧಾಂತದ 37 ಗ್ರಂಥಗಳ ಉಪಾಸನೆ ನನ್ನ ಜೀವನದೊಳಗ ಯಾವ್ಯಾವ ರಜೋತಮ ಸತ್ವ 3 ಗುಣದಿಂದ ಕರ್ಮ ಆಗಿರ್ತವ ಅದ್ರೊಳಗೆ ಆಧ್ಯಾತ್ಮ ಚಿಂತನೆ ತಗೊಂಡು ಹೋದಾಗ ಅಷ್ಟು ಏನಾಗ್ತದೆ, ಪೂರ ಸಾತ್ವಿಕ ಆಗ್ತದೆ. ಎಷ್ಟು ಪರೆಗಳು ನಿನ್ನ ಬಿಟ್ಟು ಹೋಗ್ತವೆ, ಅಜ್ಞಾನ ಪರೆ ಬಹಳ ಸ್ವಲ್ಪ. ಇದನ್ನು ಹೇಳ್ತ ದಾಸರಾಯರು, ಹಿಂದು ಮುಂದೆಲ್ಲ ನೆಗಲಿ ಅಂತೇನು ರಾಯರ್ನ ಕೊಂಡಾಡ್ತಾರೋ. ಹಿಂದು ಮುಂದೆಲ್ಲ ನೆಗಲಿ ಪುರಂದಾಸರು ಏನಪ್ಪ ಅಂದ್ರೆ ವಿಠಲ್ನ ಕೊಂಡಾಡ್ತಾರ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ ಹೇಳ್ತಾರ. ಅದ್ರಂಗ ಆ ತಂದೆ ತಾಯಿ ಬಂಧು ಬಳಗ, ತಂದೆ ಅಂದ್ರೆ ದೇಹ, ತಾಯಿ ಅಂದ್ರೆ ಏನಪ್ಪ ಅಂದ್ರೆ ತಂದೆ ಅಂದ್ರೆ ಬಿಂಬ, ತಾಯಿ ಅಂದ್ರೆ ದೇಹ, ಬಂಧುಗಳು ಅಂದ್ರೆ ನಮ್ಮ ತತ್ವ ದೇವತೆಗಳು ಏನಪ್ಪ, ಬಳಗ ಅಂತಂದ್ರೆ 1 ಕೋಟಿ ದೇವತೆಗಳಿದ್ದಾರೆ, ಇಂದ್ರಿಯಗಳು. ಈ ಎಲ್ಲ ನಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಈ ಸ್ಥೂಲ ಶರೀರ ಒಳಗೆ ಕುತ್ಕೊಂಡು ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ರ ಎಂಬ ಅನುಸಂಧಾನ ಅದಲ್ಲ, ಅದು ಅನುಭವದ ಜ್ಞಾನ ಆಗಬೇಕು. ನಾವು ಮಾತಾಡ್ತೀವಿ ಖರೆ ಅದ್ರ ಅನುಭವಕ್ಕೆ ಬರಲಿಲ್ಲ ಅಂದ್ರೆ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ, ನಾವೆಲ್ಲ ತಿಳ್ಕೊಬೇಕಂತೀವಿ, ನಮ್ಮದೇನೋ 1 ಗಂಟೆ ಬಿಚ್ಚಂಗೆ. ಪರಮಾತ್ಮ ಅಂತಾನ ನಾನೇ ಎಲ್ಲ ಹೇಳಿದ್ ನಾನು ಮುಕ್ತಿ ಗಂಟೆ ಅದೆಲ್ಲ ಅದು ಕೊಡಂಗಿಲ್ಲ. ಆನಂದ ಏನಪ್ಪ ಅಂದ್ರೆ ವಿಶೇಷ ಹೇಳ್ಬೇಕಂತಂದ್ರೆ ಈ ಆನಂದ ಅಂಬೋದು ಏನಪ್ಪ ಅಂದ್ರೆ 2 ವಿಧ. ಒಂದು ಮುಕ್ತಿ ಒಳಗೆ ಬರ್ತಕ್ಕಂಥ ಆನಂದದ ರುಚಿ ನನಗೆ ಲೌಕಿಕದೊಳಗೆ ಬರ್ತದೆ ಆನಂದ. ಬಂಗಾರ ನೋಡಿ ಒಂದು ಆನಂದ ಬರ್ತದೆ, ಬೆಳ್ಳಿ ನೋಡಿ ಒಂದು ಆನಂದ ಸಿಕ್ತು ಅಂತ ಆನಂದ, ಒಳ್ಳೆ ಗಂಡ ಸಿಕ್ಕ, ಒಳ್ಳೆ ಹೆಣ್ಣು ಸಿಕ್ಕು, ಒಳ್ಳೆ ಬೆಳೆ ಸಿಕ್ಕ, ಗೆಳೆ ಸಿಕ್ತು, ಇವೆಲ್ಲ ಆನಂದದ ಒಂದು ತುಣುಕುಗಳು ಅಷ್ಟೇ. ಆದ್ರೆ ಅದನ್ನ ಹಿಡ್ಕೊಂಡು ನಾನು ನನಗೆ ಆನಂದ ಎಲ್ಲಿ ಸಿಗ್ತದ, ಎಲ್ಲಿಂದ ಬಂತಿ ಆನಂದ ಎಂಬ ಜ್ಞಾನ ಸಿಗಬೇಕು. ಇದು ಅವಾಗ ನನಗೆ ಆ 26 ಆವರ್ಕದ ಕೊನೆ ತುದಿ ಹೋಗ್ತೀನಿ. ಚಕ್ರಾಜ್ಯ ಮಂಡಲದೊಳಗೆ ಅಜಾಯನಮ ಆನಂದಾಯನಮ ಅಂತ ಹೇಳಿ ಪೂರ ಹಾಕಿದ ನಡು ಬರ್ತದೆ. ಅಂದ್ರೆ ಆ ತ್ರಿಕೋಣ ಮಂಡಲದ ಮಧ್ಯೆ ಏನ್ ಬರ್ತದೆ ಗೋಲಾಕಾರ, ಅಂದ್ರೆ ಆನಂದಾಯನಮ ಅಂತಾಯನಮ ಗೃಹಿಣೀನಮ ಅಂತ ಬರ್ತದೆ. ಅರ್ಧಗರ್ಭಾಯನಮ ಅಂತಾಯನಮ ಒಂದು ನಡುವೆ ಗೃಹಿಣಿ ಯಂತ್ರ ಆನಂದ ಬರ್ತದೆ. ಆ ಆನಂದ ಅಲ್ಲಿಂದ ಇಡೀ 7 ಪದರು ಬರ್ತಕ್ಕಂತಹ ದೇಹ ಅಜಾದ 51 ಭಾಗದ ರೂಪ ಬರ್ತಕ್ಕಂಥ ಇದೇ ಆನಂದ ಎಲ್ಲರೊಳಗೆ ಆನಂದ ಕ್ರಿಯೆ ಮಾಡ್ತದ ಎಂಬ ಜ್ಞಾನ ನನಗೆ ಆನಂತರ ಗೊತ್ತಾಗ್ತದೆ. ಒಳಗಿನ ಬಿಂಬ ಆನಂದ ಮೂರ್ತಿ. ಆತ ಆನಂದ ಇದ್ದಕ್ಕೆ ನನಗೆ ಪ್ರತಿಯೊಂದು ಇದೆ ಏನು, ಕಣ್ಣ ಆನಂದ ಬರ್ತದೆ, ನೇತ್ರ ಆನಂದ ಬರ್ತದೆ, ಶ್ರವಣ ಆನಂದ ಬರ್ತದೆ, ಜೀವ ಆನಂದ ಬರ್ತದೆ, ನನಗೆ ಹಸ್ತಾನಂದ, ಇದೇನಪ್ಪ ಅಂದ್ರೆ ಆ ಪಾದ ಪಾಣಿ ಗುದ ಪಕ್ಕ ಎಲ್ಲವೂ ಆನಂದಗಳು ಅಲ್ಲಿಂದಲೇ ಬರಬೇಕು, ಹೊತ್ತು ಬೇರೆ ಸ್ವತಂತ್ರ ಇವ್ರು ಯಾರಲ್ಲ. ನಾವೇಂತೀವಿ ತತ್ವಾಭಿಮಾನಿ ಹೇತು ಒಳಗೆ ಸೂರ್ಯ ಅಲ್ಲೇನಪ್ಪ ನಾಮ ಸೂರ್ಯ ಇದ್ದ ನಮ್ಮ ಕಣ್ಣಲ್ಲಿ, ಆತ ನಮಗೆ ದೃಷ್ಟಿನ ಕೊಡ್ತಾನ, ಆತ ಎಲ್ಲ ಕೊಡಂಗಿಲ್ಲ. ಆತ
ಆತನಿಂದ ನನ್ನ ಕೊಡುದು. ಆತ ಒಂದು ಅದಕ್ಕೆ ಅಧಿಕಾರಿ. ದಶದಿಕ್ ದೇವತೆಗಳು ಇರ್ತಕ್ಕಂಥ ಎಲ್ಲರೂ ಕಿವಿಯಲ್ಲಿ ಕುತ್ಕೊಂಡು ನನಗೆ ಆ ಶಬ್ದವನ್ನು ತಂದು ಕೊಡ್ತಾರೆ ಅಂತ. ಈ ರೀತಿ ಒಂದೊಂದು ನಾವು ತಿಳ್ಕೊಂಡು ಹೋದಾಗ ಅದ್ರೊಳಗ ಪರಮಾತ್ಮ ಆನಂದ ಎಲ್ಲಿ ಬರಬೇಕು, ಒಳಗ ಚೇತನ ಮೂರ್ತಿ ಪರಮಾತ್ಮ ಮುಖ್ಯ ಪ್ರಾಣದೇವರು ಮತ್ತೆ ಹರಿ ಬಿಂಬ ಇದ್ನಂದ್ರೆ ನನಗೆ ಇವೆಲ್ಲ ಗೊತ್ತಾಗ್ತದೆ. ನಾನು ಇವನ್ನ ಯಾವನ್ನಾದ್ರೂ ತಿರಸ್ಕಾರ ಮಾಡಿದ್ರೆ ಅದ್ ನನ್ ಕೆಲಸ ಮಾಡಂಗ. ಕಿವಿಗೆ ಬಟ್ಟಾಕಿ ಗಜ ಗಜ ಚಿಕ್ಬಿಡಮ, ಅವಾಗ ಪರಿಹರಿದೋಗ್ತದೆ ಕಿವಿಯಾಗಿ. ಶ್ರವಣದ ಆಲೆ ಹೋಗ್ಬಿಟ್ಟು ಕಿವಿ ಕೆಲಸ ಮಾಡ್ತದೆ, ಮಾಡಲ್ಲ. ಅದರಂತೆ ಅದು ಪರಮಾತ್ಮ ಅಂದ್ರೆ ನೀನ್ ಕಿತ್ತಿದ್ ಮಾಡಿ ನಾನು ಸರಿ ಕೊಟ್ಟಿದ್ದೆ ಅಂತಾನೆ ಪರಮಾತ್ಮ. ನಿನಗೆ ಹೇಳಕ್ಕಂತ ನಾನು ಬಂದೀನಿ, ನೀನ್ ತಿಳಿಸ್ಬೇಕಂತ ನಾ ಬಂದೀನಿ, ನೀನ್ ನನ್ನ ಬಳಸ್ಕೊಂಡ್ಯಾ, ನನ್ನವ್ರು ನೋಡಿಯಾ ನೀನು ಅಂತ ಹೇಳಿದಾಗ ನಾನೇನು ಉತ್ತರ ಕೊಡೋದು. ಇದು ವಿಶೇಷವಾಗಿರ್ತಕ್ಕಂಥ ರೂಪ. ನಾವು ಈ ಉಪಾಸನೆ ಇವತ್ತು ಮತ್ತೆ ನಾಳೆ 2 ದಿನ ಇನ್ನೂ ಒಂದಿಷ್ಟು ಇದರ ಚಿಂತನೆಗೆ ತಗೊಂಡು ಹೋದಾಗ ಮುಂದಿನ ಪಾಠಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದ್ರ ನಾವು ಬರೇ ಆ ತತ್ವದ ವಿಧಿ ನಿಜ ತಗೊಂಡು ಹೋದ್ವಿ ಏನಪ್ಪಾ ಅಂದ್ರೆ ಆದ್ರೆ ಅದು ನನ್ನ ಅನುಭವಕ್ಕೆ ಹೆಂಗ್ ಬರ್ತದೆ. ಈಗ ಇದರಿಂದ ನಮ್ಗೆ ಏನೇನು ಅನುಭವ ಆಗ್ತದೆ, ನಾವು ಇಷ್ಟು ಜನ ಕುತ್ಕೊಂಡಿವೆಲ್ಲ, ನಮ್ಗೆ ಅವೇ ಇಂದ್ರಿಯಗಳು ಬೇರೆ ಬೇರೆ ರೂಪದಿಂದ ನನಗೆ ಅನುಭವ ಇರ್ತದೆ. ಆ ಅನುಭವದ ಜ್ಞಾನ ನನಗೆ ಗೊತ್ತಾತಂದ್ರೆ ಅದನ್ನ ನನಗೆ ಆತ್ಮೀಯರ ಮುಂದೆ ಅದನ್ನ ಹೇಳ್ಬೇಕು. ಆತ್ಮೀಯರು ಯಾರು? ನಮ್ಮ ತತ್ವ, ನಮ್ಮ ತತ್ವದೊಳಗೆ ನನ್ನ ಬಿಂಬ. ನನ್ನ ಬಿಂಬಕ್ಕೆ ನಾ ಯಾರು ಹೇಳಬೇಕು? ಅದಕ್ಕೆ ಆ ನನ್ನ ಬಿಂಬನೇ ಇನ್ನೊಬ್ಬತ್ತಿದ್ನ ನೆಂಟ ನಂದಿದೆ ವೈಕುಂಠ ರಮಣ ಅಂತ ಹೇಳ್ತಾರೆ. ಪರಮಾತ್ಮ ಇನ್ನೊಂದು ವ್ಯಕ್ತಿ, ನನ್ನ ನೆಂಟ, ನನ್ನ ಗೆಳೆಯ, ನನ್ನ ಗೆಳತಿ ಅಂತ ಇಟ್ಕೊಂಡಿರ್ತೀವಿ ಒಬ್ಬೊಬ್ರಿಗೆ ವೈಯಕ್ತಿಕವಾಗಿ. ಗಂಡ ಹೆಂಡತಿ ಇರ್ಬೋದು, ತಾಯಿ ಮಗಳು ಇರ್ಬೋದು, ತಂದೆ ಮಗ ಇರ್ಬೋದು. ಆದ್ರೆ ಅವರಿಗೆ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾದ ಒಂದು ರೂಪ ಇಟ್ಕೊಂಡಿರ್ತೀವಿ ನಾವು, ಅದು ಗೆಳೆಯ, ಅದು ಪರಮಾತ್ಮ. ಅವರು ನಮ್ಮ ದುಃಖಕ್ಕೆ ಬರ್ತಾರೆ ಹೊರತು ನನ್ನ ಸುಖಕ್ಕೆ ಬರೋದು. ಸುಖಕ್ಕೆ ಬಂದ ಸುಖ ಉಂಡು ಹೋಗ್ಬಿಡ್ತಾರೆ ಅಷ್ಟೆ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ನಾವು ಕಬ್ಬಿನ ಇದಕ್ಕೆ ಹೋಗಿರ್ತೀವಿ, ಏನೋ ಹಾಲು ಕುಡ್ಲಕ್ಕಲ್ಲಿ ಅದ್ರ ನಿಲ್ತದೆ ಮಡಿಯಲ್ಲಿ. ಆದ್ರೆ ಕಬ್ಬಿನ ಹಾಲು ಕುಡ್ಲಕ್ಕೆ ನಮಗೆ ಹೋಗಿರ್ತೀವಿ ಅಷ್ಟೇ. ಆದ್ರೆ ಕಬ್ಬಿನ ಸಿಪ್ಪಿ ಅದಲ್ಲ, ಕಬ್ಬಿ ಹಿಂದೆ ಹಾಲನ್ನು ಕೊಟ್ಟು ಬಿಡ್ತದೆ. ಆದ್ರೆ ಕಬ್ಬಿನ ಸಿಪ್ಪಿನ ಹೊತ್ಕೊಂಡು ಹೋಗ್ಲಿಕ್ಕೆ ಚೀಲ ಬರ್ತದೆ. ಇದು ಹಾಲು ಕೊಟ್ಟು ಅಲ್ಲೇ ನೀರು ಕುಡ್ದಂಗೆ ಹೊರ ಗ್ಲಾಸಲ್ಲಿ ಇಟ್ಟು ಬಂದ್ಬಿಡ್ತೀವಿ ನಾವು. ಆ ಕಬ್ಬಿನ ಸಿಪ್ಪಿ ಬಗ್ಗೆ ಏನಾದ್ರು ವಿಚಾರ ಮಾಡಿವಾ? ಅದರ ಚೀಲ ವಿಚಾರ ಮಾಡ್ತದೆ. ಇಷ್ಟು ಸಿಪ್ಪಿ ನಾನು ತಗೊಂಡಾಗ ಹಾಕ್ಬೇಕು, ನನಗೆ ಏನ್ ಬರ್ತದೆ? ಬೆಂಕಿ ಬರ್ತದೆ, ದೀಪಕ್ಕೆ ಬರ್ತದೆ, ಒಲಿಗೆ ಬರ್ತದೆ, ಬೆಳಕು ಬರ್ತದೆ, ಜ್ಞಾನ ಬರ್ತದೆ, ಪರಶುರಾಮ ಬರ್ತದೆ. ನನಗೆ ಎಷ್ಟು ಅದ್ಭುತ ಉಪಾಸನೆ. ಅಗ್ನಿ ಸುಡ್ಲಕ್ಕೆ ಬೇಕು ನನಗೆ ಆ ಸಿಪ್ಪಿ. ಅದ್ರಂಗ ಈ ದೇಹ ನನಗೆ ಒಂದ್ಸಲ ಏನಪ್ಪಾ ಅಂದ್ರೆ ಸಾಧನ ಮುಗಿತು ಅಂದ್ಮೇಲೆ ಬಿಟ್ಟು ಹೋಗ್ಬಿಡ್ತಾ. ಆ ಕಬ್ಬಿನ ಸಿಪ್ಪಿ ಹೆಂಗ ಜಲ್ಲಿನ ಹೆಂಗ ಒಗಿತೀವಿ ನಾವು, ಹಂಗ ಒಗದ್ ಬಿಟ್ಟು ಉಳುಕಿ ದೇವತೆಗಳೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ ಇದನ್ನ ತಗೊಂಡೋಗಿ ಅಗ್ನಿ ಕೊಡ್ತಾನ. ಯಾರೋ ಆ ಮಗನೋ ತಂದಿನೋ ಯಾರೋ ಬಂದು ಅಗ್ನಿ ಹೇಳ್ತದೆ, ನನಗೆ ಉರಿಲಿಕ್ಕೆ ಅನ್ನ ಕೊಡ್ತೀನಿ, ನೀನು ಸುಖಿ ಇರ್ವಾ. ಅದ್ರಂಗ ನನ್ನ ಸಾಧನಕ್ಕಾಗಿ ತಮ್ಮ ಎಲ್ಲವನ್ನ ತೋರೋದು, ನಮ್ಮನ್ನು ಹೇಳಕ್ಕಂತ ಬಂದು ಕೂತಿರ್ತಾರೆ, ಕೇಳಕ್ಕಂತ ಬಂದು ಕೂತ್ಕೊಂಡಿರ್ತಾರೆ, ನಮ್ಮ ಯೋಗಕ್ಷೇಮಕ್ಕೆ ಬಂದು ಕೂತ್ಕೊಂಡಿರ್ತಾರೆ. ಅಂಥವರ ಪ್ರೀತಿ ಅಂತ ನಾವು ಇಲ್ಲಿ ಬೇರೆ ಬೇರೆ ಬರ್ತಾರೆ. ಇಷ್ಟು ಜನ ಒಬ್ಬೊಬ್ಬರಿಗೆ ಒಂದೊಂದು ರೂಪದಿಂದ ಬಂದಿರ್ತಾರ. ಅಲ್ಲೇ ಪರಮಾತ್ಮ ಆಯಾ ನಾಮ ರೂಪದಿಂದ ಬಂದಿದ್ದಾನ ಅಂತ ತಿಳ್ಕೊಂಡು ನಾನು ಅವ್ರಿಗೆ ಸಂತೋಷವನ್ನು ಪಡಿಸಿದಾಗ ಅದು ನಮ್ಗೆ ವಿಶೇಷ ಫಲವನ್ನು ನೀಡ್ತಾ ಅಂತ ಹೇಳ್ತಾ ಇವತ್ತಿನ ಈ 4 ಶ್ರದ್ಧೆಗಳನ್ನು ಹಾಕೊಂಡು ಭೀಮಮೂರ್ತಂತಾರೆ ಅಂತ ಕಿತಾಪ್ತಿ ಈ ಮೂಲ ರಾಮಚಂದ್ರ ಸಮರ್ಪಣ ಭಾರತೀಯ ರಮಣ ಮುಕ್ತ ಪ್ರಾಣಾಂತರಿ ಕೃಷ್ಣಾರ್ಪಣಮಸ್ತು. ಹರೇ ನಮಃ, ಹರೇ ನಮಃ, ಹರೇ ನಮಃ.